ವೇದವಾಕ್ಯಗಳನ್ನು ವೇದವಾಕ್ಯವನ್ನೆಲ್ಲ ಕನ್ನಡದೆ ಬೋಧಿಸುತ್ತ ಜನರ ಭೇದ ಮತಿ ಕೆಡಿಸಿರುವ ಸಾಧು ನಿಜ ಗುಣಿಗೆ ಮಣಿಯುವೆನು, ಸಾಧು ನಿಜ ಗುಣಿಗೆ ಮಣಿಯುವೆನು. ನಿಜವನ್ನಯಿಸುವ ಗ್ರಂಥವನ್ನು ನಿಜವಾಗಿ ಪೇಳೆ ನಿಜದೋಳ್ಮರ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಶುದ್ಧರನ್ನಾಗಿ ಕೈದ ಶ್ರೀ ಕೆಡಿಸಿದ್ದ ಸಿದ್ಧರೂಢರಿಗೆ ನತನಪ್ಪೆ, ಸಿದ್ಧರೂಢರಿಗೆ ನತನಪ್ಪೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲೆಪ್ಪವೇ ಶಾಸ್ತ್ರವೆಂಬುವರಗಳು. ಬಾಳ ಶಕ್ತಿಯ ಸುರಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು, ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಶ್ರೀ ಗುರು ಶಂಭೋಲಿಂಗದ ಪಾದ ಪಂಕಜ ವೀಗೆನ್ನ ಮತಿಗೆ ಮಂಗಳವ. ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣ ರಾಮಂಗೆ ಸಾಧ್ಯ ಛೇದ್ರೋಪಂಗೆ ಕಾಮಿತ ಜನ ಕಲ್ಪ ಭೋಜಂಗೆ ಶಂಭುವಿಂಗ್ ಆಮೋದದಿಂದ ವಂದಿಸುವೇನೋ. ಸರ್ವ ವಿದ್ಯೆಗಳಿಗೆ ಸರ್ವ ಬುದ್ಧಿಗಳಿಗೆ ಸರ್ವ ಸಿದ್ಧಿಗಳಿಗೆ ಸರ್ವಕ್ಕೆ ಸರ್ವ ಜೀವರ ತೂರ್ಕೆಗಾಧಿಕರಣವಾದ ಸರ್ವ ಮಂಗಲೆಗೆ ಅನತನಪೆ. ಗಣವಾರ ನಣಿಮದೆ ಗುಣಮಣಿ ಸಿಂಧುವಾರಣ ಮುಖ ನಬೆ ಮಾತಾರ್ತಂಗ ತಣಿವಂತೆ ಕೊಡುವ ದಾನ್ವಿತನಿ ಕೃತಿಗೆ ಹಣು ಮಾತ್ರವೆಡರಿಲ್ಲವನೆ ಮಾಳ್ಕೆ. ಚಿನ್ನ ಆಭರಣತೆ ಇನ್ನಮರೂಪ ಭೇದಂ ನಿಜ ವ್ಯನಸಿ ತಂತೀಶನ ಭಿನ್ನ ಭೇದಾನ ಮೂರ್ತಿಗಳನಲೆಸೆವ ಸಂಪನ್ನ ಗಣಾಳಿ ರಕ್ಷಿಪುದೆನ್ನ. ಕರುಣರಸದ ಕೂಡಿ ವರಿವ ಕಟಾಕ್ಷದ ಪರತತ್ವ ಅರಪು ಆಲಾಪದ. ವರ ಪುಣ್ಯಮಯ ಶರೀರದ ನಿರಬಾರಿ ಸದ್ಗುರುವಿರಲೆನ್ನ ಮಾನಸದಲ್ಲೇ. ಸುಖವಾಮ ದೇವಾದಿ ಸಕಲ ಮುನೀಶ್ವರರ ನಿಖರವನ್ವಲವಿಂದೆ ಬಲಗೊಂಡು ಹಕಲಂಕಮಿನಿಸುವದ್ವೈತ ತತ್ವವನಿಲ್ಲೆ ಪ್ರಕಟಿಸುವೆನು ಬೋಧಗತಿಯಿಂದ. ಹವಾರಿವರೆನ್ನದೆ ನಿಜವರಿದವರಂಗ್ರಿ ಅವನತನಾಗಿ ಸಂತಸದಿಂದ. ತವೇ ರಮ್ಯವಾದುದೆಂದೆನೆ ಪೇಳ್ವೇನಾಧ್ಯಾತ್ಮ ಸುವಿಚಾರ ಗತಿಯ ಕ್ರಮದಿಂದ. ಓ
अनंत जन्म कर्म संप्राप्त विदायिने आत्मा ज्ञान प्रदानेन तस्मै श्री गुरुवे नमः। सिद्ध सद्गुरुपादाब्जं जननी जनकस्त तत्वोपदेशकर्तारं नत्वा भक्तिपुरस्सरम् जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ನಿರಂತರ ಜ್ಞಾನದಾಸೋಹಿಗಳು ನೇರನಿಷ್ಠೂರವಾದಿಗಳಾದ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಇಲ್ಲಿಯವರೆಗೂ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಬೃಹದಾರಣ್ಯಕ ಸಂಸ್ಕೃತ ಭಾಷೆಯ ಯಜ್ಞವಲ್ಕ ಮೈತ್ರಾದೇವಿಯ ವರ ಸಂವಾದ ಪರಮಾನುಭವ ಎಂಬ ಗ್ರಂಥವನ್ನು ನಾವು ನೀವು ವಿಚಾರವನ್ನು ಮಾಡಲಾಗಿ ನಿನ್ನೆಯ ದಿನ ಆ ಮಹಾತ್ಮರು 8ನೇ ಸೂತ್ರದಲ್ಲಿ ಯಾವ 9ನೇ ನುಡಿಯಲ್ಲಿ 1ನೇ ಸಂಧಿಯಲ್ಲಿ ಹೇಳಿದರು, ಯಾವ ಭೂತಂಗಳಿಗೆ ಜಾಡ್ಯ ಭೌತಿಕಂಗಳ ಆದಿ ಭೂತವೆನಿಸುವ ಅಹಂಕಾರವೇ ಭೂತಾದಿ ಎಂದೆನಿಪದು, ತಮೋಗುಣಕ್ಕೆ ಅದು ಹೇತುವೊಂದು ಅರಿವದು ಆಯತ ನೇತ್ರೇ ಅಂತ ಹೇಳ್ತಾ ಬಂದರು. ಅಂದರೆ ವಿಸ್ತಾರವಾದ ಕಣ್ಣುಗಳು ಉಳ್ಳಂತ ಮೈತ್ರಿಯೇ ಕೇಳು, ಯಾವ ಸೃಷ್ಟಿಯ ಕ್ರಮವನ್ನು ಹೇಳ್ತಾ ಬಂದ್ರಲ್ಲ ಅದು ನಿನ್ನೆ ದಿನ ತ್ರಿಗುಣಗಳಂತೂ ಹೇಳಿದರು, ಪಂಚಭೂತಗಳಂತ ಹೇಳಿದರು. ಅದರಲ್ಲಿ ಯಾವ ಭೂತಂಗಳಿಗೆ ಜಾಡ್ಯ ಭೌತಿಕಂಗಳಿಗೆ ಆದಿ ಭೂತಂಗಳು ಯಾವುವು ಅಂದರೆ ಆಕಾಶ ಮೊದಲುಗೊಂಡು ವಾಯು ಅಗ್ನಿ ಜಲ ಭೂಮಿ ಎನ್ನುವುದು ಇವು ಭೂತಂಗಳು. ಅದರಲ್ಲಿ ಜಾಡ್ಯ ಭೂತಂಗಳಿಗೆ ಆದಿ ಅಂತ ಮತ್ತೊಂದು ಶಬ್ದ ಹಾಕಿದ್ರು. ಅಂದ್ರೆ ಅರ್ಥಾತ್ ಈ 5 ಪಂಚ ಮಹಾಭೂತಂಗಳವಲ್ಲ, ಆ ಭೂತಂಗಳಿಗೆ ಜಾಡ್ಯ ಭೌತಿಕಂಗಳಿಗೆ ಆದಿ ಜಡವಾದಂಥ ಈ ಜಗತ್ತಾದಲ್ಲ, ಜಗತ್ತಿನ ಚೇತನ ಅದೇನದಕ್ಕೆ ಜಗತ್ತಿಗೆ ಅರಿವಾದೇನ್ರಿ? ಅರಿವು ಇಲ್ಲದಂಥ ಜಡವಾದಂಥ ಜಗತ್ತಿಗೆ ಅಥವಾ ಜಡವಾದಂಥ ದೇಹ ನಮ್ಮದು. ಯಾಕ್ರಿ ನಮ್ಮ ದೇಹ ಎದರಿಂದ ಆಗ್ಯದ? ಅದೇ ಪಂಚಮಹಾಭೂತಗಳಿಂದನೇ ಆಗ್ಯದ. ಅಂದಾಗ ಕಾರಣ ಏನಾಯಿತು? ಭೂತಗಳು ಈ ಜಗತ್ತು ಜಾಡ್ಯವಾದದ್ದನ್ನ ಉತ್ಪತ್ತಿಗೆ ಅದು ಕಾರಣವಾಯಿತು ವಿನಃ ಆ ಜಾಡ್ಯವಾದ ಜಾಡ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ಅರಿಯುವಂತ ನೀನಿದ್ದೆಲ್ಲ, ನೀನು ಜಡ ಇದ್ದೇನು? ನೀ ಚೇತನ ಇದ್ದಿ. ಹಾಗಾಗಿ ಇವಕ್ಕೆಲ್ಲ ಏನಂದ್ರು? ಇವಕ್ಕೆಲ್ಲ ಭೂತಾದಿ ಎಂದೆನಿಪದು. ಎಲ್ಲವನ್ನು ನೋಡ್ರೆ ಏನಿಸ್ತ ನಿಮ್ಗ? ಪಂಚಮಹಾಭೂತದಿಂದ ಆಗ್ಯಾವ. ಇರುವೆಯಿಂದ ಪ್ರಾರಂಭವಾಗಿ ಆನೆಯ ಪರ್ಯಂತರವಾಗಿ ಎಲ್ಲದಕ್ಕೂ ಮೂಲ ಕಾರಣವಾದದ್ದೇ ಇದು ತಮೋಗುಣ. ಭೂತಗಳಿಂದ ಉತ್ಪತ್ತಿ ಆ ತಮೋಗುಣ ಅದಲ್ಲ.
ಅದರ ಹೇತುವೆಂದು ಅದೇ ಬೀಜ ನೋಡು. ಬೀಜ ಅಲ್ಲ ಅದಕ್ಕೆ. ನಾವು ಹೊಲದಾಗ ಯಾವ್ದಾನ ಬಿತ್ತಿದಾಗ ಬೀಜ ಇರ್ತವೆ. ಹತ್ತಿ ಬೀಜ, ಕಡಲೆ ಬೀಜ, ಕುಸುಬಿ ಬೀಜ, ಶೇಂಗಾ ಬೀಜ, ಹೌದಿಲ್ರಿ? ಅದ್ರಂಗ ಜಗತ್ತು ಉತ್ಪತ್ತಿಗೆ ಬೀಜ ಯಾವುದು ಅಂದ್ರೆ ಭೂತಂಗಳ ಬೀಜ. ಆ ಭೂತಗಳಿದ್ದಿಲ್ಲ ಅಂದ್ರೆ ಈ ಜಗತ್ತು ತೋರ್ತಿದ್ದಿಲ್ಲ. ಅಂದಾಗ ಬೀಜ ಏನಾಯ್ತು? ಜಗತ್ತಿಗೆ ಬೀಜ ಭೂತಂಗಳ ಬೀಜ. ಇದು ತಮೋ ಗುಣಕ್ಕೆ ಕಾರಣವಾಯಿತು. ಇಲ್ಲಿ 3 ಗುಣ ಅವಲ್ಲ, ಸತ್ವಗುಣ, ರಜಗುಣ, ತಮೋಗುಣ. ಸತ್ವಗುಣದ್ದು ಏನಾದ ಅಂದ್ರೆ ಸತ್ವಗುಣಕ್ಕೂ ತಮಗುಣಕ್ಕೂ ರಜಗುಣಕ್ಕೂ ವ್ಯತ್ಯಾಸ ಹೇಳ್ಬೇಕಾದ್ರೆ, ಈಗ ಇಲ್ಲಿ ನಾ ಹೇಳಕತ್ತೀನಿ, ನೀವು ಕೇಳಕತ್ತೀರಿ, ಅಥವಾ ನೀವು ಹೇಳುವಾಗ ನಾ ಕೇಳ್ತೀನಿ. ನಾ ಹೇಳಿದ್ದು ನಿಮ್ಗೆ ತಿಳಿತು ಅಥವಾ ನೀವು ಹೇಳಿದ್ದು ನನಗೆ ತಿಳಿತು ಅಂದ್ರೆ ಸತ್ವಗುಣದ ಕಾರ್ಯ ಅಂತ, ಸಾತ್ವಿಕ ಗುಣ ಎದ್ದದ ಅಂತ ಅರ್ಥ. ಮತ್ತೆ ರಜಗುಣ ಅಂದ್ರೆ ಏನ್ರಿ? ಇಲ್ಲಿ ಹೇಳುವಾಗ ಭಾಳ ಇದ್ದಕ್ಕಿದ್ದಂಗೆ ತಿಳಿದ, ಇಲ್ಲಂತಲ್ಲ. ಮನೆಗೆ ಹೋದ್ರೊಳಗೆ ಮರಿತದಲ್ಲ, ಇದು ರಜಗುಣ. ಅಂದ್ರೆ ತಿಳಿದಂಗಾಯ್ತು, ಹೋದಂಗಾಯ್ತು. ತಮೋಗುಣ ಏನಂದ್ರೆ ಎಷ್ಟು ಹೇಳಿದ್ರು ನೋಡಿದ್ರು ಯಾವ ಪರಿ ವಿಚಾರ ಮಾಡಿದ್ರು ಕೂಡ ಏನೊಂದು ಅರಿಯದಂತ ಒಂದು ಗುಣ ಅದಲ್ಲ, ಅದಕ್ಕೆ ತಮೋಗುಣ ಅನ್ಬೇಕು. ಏನ್ ತಿಳಿಯಂಗಿಲ್ಲ. ಹಾಗಾಗಿ ನೀನು ಯಾವ ವಿಸ್ತಾರವಾದ ನೇತ್ರವುಳ್ಳವಳಂದ್ರು. ವಿಸ್ತಾರವಾದ ನೇತ್ರದಲ್ಲಿ ಏನಾದ? ವಿಸ್ತಾರವಾದ ನೇತ್ರದಿಂದ ನೋಡಿದಾಗ, ನೇತ್ರ ಅಂದ್ರೆ ಕಣ್ಣು. ಇಲ್ಲಿ ಬರೇ ಕಣ್ಣಲ್ಲ, ನೀನು ನಿನ್ನ ವಿವೇಕದ ಕಣ್ಣೇನದ, ಆ ವಿವೇಕವನ್ನ ಈ ಕಣ್ಣಿನಲ್ಲಿ ಅಥವಾ ಕಿವಿಯಲ್ಲಿ ನೀನು ಅದನ್ನ ಇಟ್ಟುಕೊಂಡು ಕೇಳಿದಾಗ ಇದು ನಿನಗೆ ತಿಳಿತದಂದ್ರವ್ರು, ಅದು ತಿಳಿತದ. ಹಾಗಾಗಿ ಇಲ್ಲಿ ಇದೇನಾಯ್ತು? ತಮೋ ಗುಣಕ್ಕೆ ಬೀಜವಾಯಿತು. ನಮ್ಮಲ್ಲಿ ಎಲ್ಲಿಂದ ಹುಟ್ಟಿದವು ಇವು? ಸತ್ವಗುಣ, ರಜಗುಣ, ತಮೋಗುಣ. ವೈಕಾರಿಕ ಅಹಂಕಾರ, ತೈಜಸಿ ಅಹಂಕಾರ, ಭೂತಾದಿ ಅಹಂಕಾರದಿಂದ ಒಂದರಿಂದ ಸತ್ವಗುಣ, ಒಂದರಿಂದ ರಜೋಗುಣ, ಒಂದರಿಂದ ತಮೋಗುಣ. ಇವು 3 ತಯಾರಾದ್ಮೇಲೆ ಏನು ಒಂದು ಕಾರ್ಯ ಆಗ್ಬೇಕಲ್ಲ. ಕುಂಬಾರ ಮಣ್ಣು ತಯಾರಾದ, ಚಕ್ರದಿಂದ ತಯಾರಾದ, ತಾನು ತಯಾರಾನಂದ್ರೆ ಕೊಡ ಆಗದಲ್ಲಿ ಆಗದ. ಅದಂತೆ ಜ್ಞಾನವೇ ಸತ್ವವ, ಅಜ್ಞಾನವೇ ತಮ. ಇನ್ನು ಜ್ಞಾನ ಅಜ್ಞಾನ ದ್ವಯಾತ್ಮಕವಾಗಿ ತಾನಿಹೆದು ರಜವೆನಿಪದು. ಈ ಗುಣ 3 ತಾನೇ ಲೋಕತ್ರಯಗಳಿಗೆ ಬೆತ್ತು. 3 ಲೋಕ. ಲೋಕ ಯಾವ 3? ಸ್ವರ್ಗಲೋಕ, ಪಾತಾಳ ಲೋಕ, ಮೃತ್ಯು ಲೋಕ ಅಂತ. ಇವು 3 ಲೋಕ ಅವಲ್ಲ. ಇವಕ್ಕ ಕಾರಣ ಏನಾಯ್ತು? ಈ ತಮೋ ಗುಣವೇ ಬೀಜ ಆಯ್ತಲ್ಲ, ಆ ಬೀಜದಲ್ಲಿ ಬೆಳೆ ಶುರುವಾಯ್ತು ನೋಡ್ರಿ. ಬೀಜ ಹಾಕಿದ್ಮೇಲೆ ಬೆಳೆ ಬರದೆ. ಇಲ್ಲಿ ಜ್ಞಾನವೇ ಎಂದಲ್ಲಿ ತಿಳಿಯುವುದು. ಜ್ಞಾನ ಅಂದ್ರೆ ತಿಳಿಯುವುದು. ಈಗ ನಾವೆಲ್ಲವನ್ನ ತಿಳಿತೇವಲ್ಲ, ಇದು ಜ್ಞಾನ. ಆದರೆ ಇದು ಸಾಮಾನ್ಯ ಜ್ಞಾನವಿನ ವಿಶೇಷ ಜ್ಞಾನ ಅಲ್ಲ. ನೀ ಏನನ್ನ ತಿಳಿದ್ ನನ್ ತಿಳ್ಕೊ, ಇದು ನನ್ಗೆ ಗೊತ್ತಾಯ್ತಪ್ಪ ಅಂತ ಅನ್ಕೊಂಡ್ರೆ ಜ್ಞಾನದಿಂದ ಗೊತ್ತು ಮಾಡ್ಕೊಂಡಿದ್ದಿಲ್ಲ. ಆ ಗೊತ್ತು ಮಾಡಿದ್ದನ್ನ ನೀನು ಹೇಳ್ತಿದ್ದಿ ಅಂದ್ರೆ ಅದನ್ನ ತಿಳಿದೋಗಿ ಇನ್ನೊಂದಾದ. ಅದಕ್ಕೆ ವಿಶೇಷ ಜ್ಞಾನ ಅನ್ಬೇಕು. ಇದಕ್ಕೆ ಸಾಮಾನ್ಯ ಜ್ಞಾನ ಎಲ್ಲರಿಗಾದ, ಪಕ್ಷಿಗಾದ, ಪಶುವಿಗಾದ, ಎಲ್ಲದಕ್ಕೂ ಈ ಜ್ಞಾನ ಅದ, ಅರಿಯುವ ಜ್ಞಾನ. ನಾನು ನಿನ್ನೆ ಹೇಳಿನಲ್ಲ, ಪಾರಿವಾಳ ಯಾವುದೋ ಊರಲ್ಲಿ ಬಿಟ್ರೆ ಈ ಊರಲ್ಲೇ ತನ್ನ ಮನೆಗೆ ಬರ್ತದೆ. ನಾವು ಮನುಷ್ಯರಾಗಿ ನಮ್ಮ ಮನೆಗೆ ನಾವು ಬರೋದೇನು ಜ್ಞಾನ ದೊಡ್ಡದಲ್ಲ. ಗಿಳಿ ಬರ್ತದ, ಸಾಕಿದ ನಾಯಿ ಬರ್ತದ, ಬೆಕ್ಕು ಬರ್ತಾವ, ಇವಕ್ಕೆಲ್ಲ ಜ್ಞಾನ ಇಲ್ಲೇನು? ಆ ಜ್ಞಾನ ಎಲ್ಲರಿಲ್ಲಾದ ಮೈತ್ರೆ, ನಿನ್ನಲ್ಲಿ ಅಷ್ಟೇ ಅಲ್ಲ. ಅದಕ್ಕೇನು ಕಾರಣ ಅಂದ್ರೆ ಅರಿಯುವುದೇ ಅಂದ್ರೆ ತಿಳಿತೇವವು. ಸತ್ವಗುಣ. ಅಜ್ಞಾನವೇ ಅಂದ್ರೇನು?
ಏನು ತಿಳಿಯದಿರುವುದೇ ಅಜ್ಞಾನ, ತಿಳಿಯುವುದೇ ಜ್ಞಾನ, ತಿಳಿಯಲಾರದೆ ಅಜ್ಞಾನ. ಇದಕ್ಕೇನಂದ್ರು, ಏನು ತಿಳಿಲಿಲ್ಲ ಅಂದರೆ ತಮೋಗುಣ. ತಮೋಗುಣ ನಮ್ಮಲ್ಲಿ ಆವ ಇಲ್ಲ ಅಂತ ನಾವು ವಿಚಾರ ಮಾಡಬೇಕು. ನಮ್ಮಲ್ಲಿ ಯಾವ ಗುಣ ಅದ ಶಾಸ್ತ್ರ ಕೇಳುವಾಗ ಗೊತ್ತಾಗುತ್ತಲ್ಲ. ತಿಳಿತು ಅಂದ್ರೆ ಸತ್ವಗುಣ, ತಿಳಿದಂಗಾಯ್ತು ಹೋಯ್ತು ಅಂದ್ರೆ ರಜಗುಣ, ಏನು ತಿಳಿಲಿಲ್ಲ ಅಂದ್ರೆ ತಮಗುಣ ಆದಂತ ಅರ್ಥ ಮಾಡ್ಕೋಬೇಕು. ನಮ್ಮಲ್ಲೇ ಅರ್ಥ ಮಾಡಿದೆವು. ಹಾಗಾಗಿ ಜ್ಞಾನ ದ್ವಯಮಾತ್ಮಕವಾಗಿ ತಾನೇ ಇದು ಅರಿವು ಮರೆವುಗಳಿಂದ ಕೂಡಿರುವುದೇ ಇಲ್ಲಿ ರಜೋಗುಣ ಅಂತಂದ್ರೂ ಇಲ್ಲ. ಹಾಗಾಗಿ ಈ ಮೂರು ಗುಣಗಳು ತಾನೇ ಸ್ವತಃ ಲೋಕತ್ರಯಗಳು, ಮೂರು ಲೋಕಗಳಿಗೆ ಕಾರಣವಾಗಿರುವವು. ಶಾಸ್ತ್ರ ಕೇಳಿದ ಮೇಲೆ ಕೇಳ್ತಾರೆ ಬಲ್ಲವರು, ಸ್ವರ್ಗಲೋಕಕ್ಕೆ ಕಾರಣ ಯಾವುದು, ಮತ್ತೆ ಮೃತ್ಯು ಲೋಕಕ್ಕೆ ಕಾರಣ ಯಾವುದು, ಪಾತಾಳ ಲೋಕಕ್ಕೆ ಏನು ಕಾರಣ? ಇಲ್ಲೇ ತಮೋ ಗುಣ ಅನ್ನುವಂಥದ್ದೇ ಪಾತಾಳ ಲೋಕ. ಏನ್ ತಿಳಿಯಂಗಿಲ್ಲ, ಹೌದಲ್ರಿ? ಇದು ಮೃತ್ಯು ಲೋಕ ರಜೋಗುಣ ಕಾರಣ ಆಯ್ತು. ಸ್ವರ್ಗ ಲೋಕಕ್ಕೆ ಯಾವ ಕಾರಣ? ತಮೋಗುಣ ಕಾರಣ, ಸಾತ್ವಿಕ ಗುಣ. ಇಂಥ ಸ್ವರ್ಗದ ಆಪೇಕ್ಷೆ ಇಟ್ಕೊಂಡಿವಿ ಅಥವಾ ಇನ್ನೊಂದು ಲೋಕದ ಆಪೇಕ್ಷೆ ನಮ್ಮಲ್ಲಿದ್ದರೂ ಕೂಡ ಶಾಸ್ತ್ರ ಹೇಳ್ತಾವ, ಯಾವ ಗುಣದವನು ಯಾವ ಲೋಕಕ್ಕೆ ಹೋಗ್ತು ಅಂತ ಇಲ್ಲೇ ಹೇಳಿಬಿಟ್ರ ಅವ್ರು. ಬ್ಯಾರೆ ಏನ್ ತಿಳಿದಿರ್ಬೇಕಲ್ಲ, ನಾ ಸ್ವರ್ಗಕ್ಕೆ ಹೋಗ್ತೀನೋ, ನಾನು ರಣಕಕ್ಕೆ ಹೋಗ್ತೀನೋ, ಪಾತಾಳ ಲೋಕಕ್ಕೆ ಹೋಗ್ತೀನೋ, ಅಥವಾ ಬ್ರಹ್ಮ ಲೋಕಕ್ಕೆ ಹೋಗ್ತೀನೋ, ಅಥವಾ ಮುಕ್ತನಾಗ್ತೀನೋ ಅಂತ ನಮ್ಗೆ ಗೊತ್ತಾಗ್ತದ. ಹಾಗಾಗಿ ಯಾವುದನ್ನ ಪ್ರತಿಯೊಂದನ್ನ ಬೆಳಗುವಂಥದ್ದೇನದ ಅದು ಸತ್ವಗುಣ ಅಂದ್ರು. ಈಗ ದೀಪ ಆದಿದು ಎಲ್ಲವನ್ನ ಬೆಳಗ್ತದಿಲ್ಲ. ಶಾಸ್ತ್ರ ಹೇಳೋರನ್ನ, ಶಾಸ್ತ್ರ ಕೇಳೋರನ್ನ, ಶಾಸ್ತ್ರಕ್ಕೆ ಬೇಕಾದಂಥ ಸಲಕರಣೆಗಳನ್ನ, ಹೆಣ್ಮಕ್ಳನ್ನ, ಗಂಡ್ಮಕ್ಳನ್ನ, ಮಂಚ, ಕುರ್ಚಿ, ಗೋಡೆ, ಫೋಟೋ ಎಲ್ಲ ತಿಳಿತದೆ ಪ್ರಕಾಶ. ಇದಕ್ಕೇನಂದ್ರು ಸತ್ವಗುಣ ಅನ್ಬೇಕು, ಎಲ್ಲವನ್ನ ತಿಳಿಯುವುದರಿಂದ. ಆದರೆ ಇದು ಸ್ವಂತ ತಿಳಿತದೇನು ಅಂದ್ರೆ ಇಲ್ಲ. ಈ ಬೆಳಕಾದಲ್ಲ, ಇದು ಬೆಳಕು ಎಲ್ಲಿ ಅದ? ಮೊನ್ನೆ ಬ್ಯಾಟ್ರಿ ದೃಷ್ಟಾಂತ ಹೇಳಿನೆಲ್ಲ. ಈ ಬೆಳಕು ಇಲ್ಲಿ ತೋರ್ತದ, ಅದರಲ್ಲಿ ಇಲ್ಲ ಬೆಳಕದು. ಅದು ಕರೆಂಟ್ ಹೋದ್ರೆ ಕತ್ಲಾತಿಲ್ಲ. ಮತ್ತೆ ಅದರಲ್ಲೇ ಇತ್ತಂದ್ರೆ ಕರೆಂಟ್ ಹೋದ್ರೂ ಅದು ಬೆಳಗಬೇಕಾಗಿತ್ತು. ಕರೆಂಟ್ ಹೋದಾಗ ಬೆಳಗಂಗಿಲ್ಲಲ್ಲ, ಅಂದ್ರೆ ಅದ್ರಾಗಿಲ್ಲ ಅಂತ ಅರ್ಥ ಆಯ್ತು. ಅದಕ್ಕೆ ಎಲ್ಲಿಂದ ಬರ್ತದ? ಅದಕ್ಕೆ ಇನ್ನ ಬ್ಯಾರೆ ಕಡೆಯಿಂದ ಬರ್ತದ. ಅಂದಾಗಿ ಇದು ಸ್ವತಂತ್ರ ಅಲ್ಲ ಈ ಬೆಳಕು, ಇದು ಗುಣದಿಂದ ಕೂಡಿದ ಬೆಳಕು ಅಂತ. ಆ ಕಾರಣಕ್ಕಾಗಿ ಮೂರು ಗುಣಗಳು, ಮೂರು ಅಹಂಕೃತಿ ಬೇರೆ ಬೇರೊಂದಿ ನಿಂದ ಆ ಕ್ಷಣಗಳು ಮೂರು ಲೋಕಗಳ ಉದಿಸಿ ತೋರುತ್ತಿವೆಂದು ನೀರೇ ನೀನು ಅರಿವದು ಕ್ರಮದಿಂದೇ ಎಂದು. ಹೇ ಸ್ತ್ರೀಳಾದ ಮೈತ್ರೇ, ಈ ಮೂರು ಗುಣಗಳು ಯಾವುವು? ಸತ್ವ, ರಜ, ತಮಗುಣ ಕೂಡಿ ಮೂರು ಅಹಂಕಾರ ಕೂಡವಲ್ಲ, ಮೂರು ಅಹಂಕಾರ. ಹಾಗಾಗಿ ಭೂತಾದಿ ಅಹಂಕಾರ, ತೈಜಸ ಅಹಂಕಾರ ಅಂತಿಂದ ಹೇಳ್ಯಾರಲ್ಲ. ಈ ಮೂರು ಅಹಂಕಾರಗಳು ಕೂಡಿದಾಗ ಆ ವೈಕಾರಿಕ ತೈಜಸ ಭೂತಾದಿ ಅಹಂಕಾರಗಳು ಬೇರೆ ಬೇರೆಯಾಗಿ ನಿಲ್ಲಲು. ಇವು ಹುಟ್ಟ್ಯಾವ ಮತ್ತು ಇವು ಬೇರೆ ಬೇರೆ ಅವ ನೋಡ್ರಿ. ಮೊದಲೇ ಹೇಳಿ ಹುಟ್ಟುವಾಗ ಹೆಂಗೆ ಹುಟ್ಟ್ಯಾವ ಅಂತ. ಒಬ್ಬ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಮೂರು ಒಂದೇ ಲಕ್ಷಣ ಇರ್ತವೇನ್ರಿ? ಮೂರು ಜನ ಡಾಕ್ಟರ್ ಹಂಗಿಲ್ಲ, ಮೂರು ಜನ ಇಂಜಿನಿಯರ್ ಹಂಗಿಲ್ಲ, 3 ಜನಕ್ಕೆ 3 ಜನ ಒಕ್ಕಲರೇ ಆಗೋದಿಲ್ಲ. ಅವು ಬೇರೆ ಬೇರೆ. ಹುಟ್ಟಿದ್ದಲ್ಲಿ ಒಂದೇ ಗರ್ಭದಿಂದ ಹುಟ್ಟ್ಯಾರ, ಹೊರಗೆ ಬಂದಮೇಲೆ ಅವು ಬೇರೆ ಬೇರೆ ಲಕ್ಷಣ. ಅದರಂತೆ ಈ ಮೂರು ಗುಣಗಳು ಕೂಡ ಏನಾದವು ಅಂದರೆ ಆ ಕ್ಷಣದಲ್ಲಿಯೇ ಮೂರು ಲೋಕಗಳು ಉತ್ಪತ್ತಿ ಆದವು. ಒಬ್ಬನ ಡಾಕ್ಟರ್ ಅದ, ಒಬ್ಬನ ಇಂಜಿನಿಯರ್ ಅದ, ಒಬ್ಬನ ವಕೀಲ ಅದ. ಎಷ್ಟೇ ತಿಳ್ಕಾವು. ಇಲ್ಲಿ ಏನಾದವು ಅಂದ್ರೆ ತರುಣಿ ಕೇಳು, ಅಂತಃಕರಣ ಬಾಹೇಂದ್ರಿಯ ಭೂತ ಪರಿಕರಗಳೇ ಲೋಕತ್ರಯಮಿವು.
ಪರಿಬಿಡಿಯಿಂದ ಅಹಂಕಾರ ತ್ರೀತಯದಲ್ಲಿ ನಿರುತದಿಂದ ಉದಿಸಿ ತೋರುತ್ತೇವು ಎಂತು. ಹೌದ್ರಿ, ನೀವೆಲ್ಲ ಹೇಳಿದ್ರಿ ನಮ್ಮ ಅನುಭವಕ್ಕೆ ಹೆಂಗ ಬರಬೇಕು ಅಂದ್ರೆ ನೋಡು ಏನು ಇಲ್ಲಿ ತರುಣಿ ಕೇಳು ಅಂದ್ರು. ತರುಣಿ ಅಂತಂದ್ರೆ ಆ ಯಜ್ಞವಲ್ಕ ಮಹಾ ಋಷಿಗಳು ಮೈತ್ರಾದೇವಿಯನ್ನ ಯೌವನ ಅವಸ್ಥೆಯನ್ನ ವರ್ಣನೆ ಮಾಡಿಲ್ಲ ಇಲ್ಲಿ. ಯಾಕಂದ್ರೆ ಕಾಮಾಂಧ ಕವಿಗಳ ಬೇರೆ, ಇವರು ವರಕವಿಗಳು. ಆ ತರುಣಿ ಅನ್ನೋ ಶಬ್ದದಲ್ಲಿ ಪ್ರೌಢಾವಸ್ಥೆ ಯೌವನ ಅವಸ್ಥೆಯಲ್ಲಿ ಎಲ್ಲವನ್ನೂ ಮಾಡಬಲ್ಲೆ, ತಿಳಿಯಬಲ್ಲೆ, ನೋಡಬಲ್ಲೆ ಅನ್ನುವಂಥ ಇರ್ತದಲ್ಲ. ಬಾಲ್ಯಾವಸ್ಥೆಯಲ್ಲಿ ಇರ್ತದೇನು, ಮುಪ್ಪಾವಸ್ಥೆಯಲ್ಲಿ ಇರಂಗಿಲ್ಲ. ಯೌವನ ಅವಸ್ಥೆಯಲ್ಲಿ ಎಲ್ಲ ತಯಾರಿರ್ತದೆ. ಅದಕ್ಕೆ ನೀನು ಪ್ರಪಂಚ ಪಾರಮಾರ್ಥ ಮಾಡೋದಕ್ಕೆಲ್ಲ ಪ್ರೌಢ ವಿವೇಕದಲ್ಲಿ ಪ್ರೌಢ ಅವಸ್ಥೆಯುಳ್ಳ ಹೆಣ್ಣು ಮಗಳಂದ್ರು. ವಿವೇಕದಲ್ಲಿ ಬಹಳ ಮಂದಿ ಎಲ್ಲೆಲ್ಲೋ ಬಹಳ ಜನ ಹೆಣ್ಮಕ್ಳುನಾರ ಗಂಡ್ಮಕ್ಳಾರ ಒಂದೊಂದರಲ್ಲಿ ಒಂದೊಂದು ಬಹಳ ವಿವೇಕಶಾಲಿಗಳಾರ, ಇಲ್ಲಂತಲ್ಲ. ಇವತ್ತು ಸ್ತ್ರೀಯರು ಭಾರತ ದೇಶದ ಗಡಿ ಪ್ರದೇಶದಲ್ಲಿ ಸೈನಿಕರಾಗಿ ಕೆಲಸ ಮಾಡೋನಾರ, ಇನ್ನು ಕೆಲವು ಜನ ವಿಮಾನದಲ್ಲಿ ಹಾರಾಡುವ ವಿಮಾನದಲ್ಲಿ ಪೈಲಟ್ ಆಗಿ ವಿಮಾನ ನಡೆಸೋರಾರ, ಇನ್ನೂ ಎಷ್ಟೋ ಹೆಣ್ಣು ಮಕ್ಕಳು ಗಗನ ಸಖಿಯವರಾರ. ಮತ್ತೆ ಇನ್ನೂ ವಿಚಾರ ಮಾಡಿದ್ರೆ ಹೆಣ್ಣು ಮಕ್ಕಳು ಯಾವ ಚಂದ್ರಯಾನ ಅಂತಕ್ಕಂಥ ಆಕಾಶಕ್ಕೂ ಕೂಡ ಹೋಗಿ ಬಂದವರಾರಲ್ಲ. ಆದರೆ ಅವರಿಗೆ ನಿನ್ನಂತ ವಿವೇಕ ಉಂಟೇನು? ನಿನ್ನಂತ ಬುದ್ಧಿ ಆದ ವಿವೇಕ ಆದ ನಿಂತ ಆತ್ಮ ಯಾವುದು, ಅನಾತ್ಮ ಯಾವುದು, ಜಗತ್ ಯಾವುದು, ಶಿವ ಯಾರು, ನಾನು ಯಾರು ಅಂತ ವಿಚಾರ ಮಾಡಲಿಕ್ಕೆ ಹೊಂಟಿದಲ್ಲ ಶೋಧನೆಗೆ. ಆನಂದಕ್ಕಾಗಿ ಹೊರಟಿದ್ದೆ ನೀನು. ಅವ್ರು ಲೋಕಕ್ಕಾಗಿ ಹೋಗಿ ಬಂದರು, ಅವರು ಅಲ್ಲಲ್ಲಿ ಹಾರಾಡಿದ್ರು ಬಂದರು. ಆದರೆ ನಿನ್ನಂತ ಪದಪಿಂದಿಯಿಂದೆ ನನ್ನ ಆನಂದ ಬೇಕು ಅಂತ ಕೇಳಿದವರು ಯಾರನ್ನಾರೇನು? ಅದಕ್ಕೆ ನೀನು ವಿವೇಕದಲ್ಲಿ ಯೌವನಾವಸ್ಥೆ ಇದ್ದಂಗಂತ, ಶರೀರ ದೃಷ್ಟಿ ಅಲ್ಲ. ಆ ಒಂದು ಮೈತ್ರಿ ಕೇಳು. ಸತ್ವಣಕ್ಕೆ ಮೂಲವಾದ ವೈಕಾರಕ ಅಹಂಕಾರದಿಂದ, ಈ ಸತ್ವಗುಣಕ್ಕ ಮೂಲ ಯಾವುದು, ಕಾರಣ ಯಾವುದು? ವೈಕಾರಿಕ ಅಹಂಕಾರ. ಆ ವೈಕಾರಿಕ ಅಹಂಕಾರದಿಂದ ಏನಾಯ್ತು ಅಂದ್ರೆ ಅಂತಃಕರಣ, ಇಲ್ಲಿ ಸ್ವರ್ಗ, ಮರ್ತ್ಯ, ಪಾತಾಳ, ಹೊರಗ ಲೋಕ. ಮತ್ತೆ ಯಾವ ರೀತಿ ಬ್ರಹ್ಮಾಂಡ ಹೇಗಿದೆಯೋ ಪಿಂಡಾಂಡ ಅದೇ ಇದೆ ಅಂದಾಗ, ಈಗ ನಾವು ಪಿಂಡಾಂಡದಲ್ಲಿ 3 ಲೋಕ ಯಾವಂತ ನೋಡ್ಬೇಕಲ್ಲ. ಬ್ರಹ್ಮಾಂಡದ ಗೊತ್ತಾಯ್ತು ನಮಗ. ಪಿಂಡಾಂಡದಲ್ಲಿ ವಿಚಾರ ಮಾಡಿದ್ರೆ ಆ ವೈಕಾರಿಕ ಅಹಂಕಾರದಿಂದ ಅಂತಃಕರಣವೆಂಬ ಸ್ವರ್ಗಲೋಕವು ಇಲ್ಲಿ ಆದಲ್ಲ. ಮನಸ್ಸು ಒಳಗಾದಿಲ್ಲ. ಮನ, ಬುದ್ಧಿ, ಚಿತ್ತ, ಅಹಂಕಾರ, ಜೀವ, ಈ 5 ತತ್ವಗಳಿಗೆ ಏನಾಗಬೇಕು? ಅಂತಃಕರಣ. ಅಂಥ ಅಂದ್ರೆ ಒಳಗ, ಕರ್ಣ ಅಂದ್ರೆ ಸಾಧನ. ಅದು ಬಹಳ ವಿಚಿತ್ರ ಅದು ನೋಡಿ. ಜಾಡ್ಯವಾದ ಭೂತಗಳಿಂದ ಉದಿಸ್ಯಾವ. ಚೇತನವಾದದಿಂದ ಹುಟ್ಟಿದು ಬೇರೆ, ಬರೀ ಜಡವಾದ ಕಲ್ಲಿನಲ್ಲಿ ಕಪ್ಪೆ ಹುಟ್ಟಿದಂಗಿದು. ಎಂಡೆಯಲ್ಲಿ ಹುಳ ಹುಟ್ಟಿದಂಗ. ಎಂಡೆಗೆ ಏನು ನಾದೇನು? ಸಗಣಿಯಿಂದ ಏನಿಲ್ಲ, ಆದ್ರೆ ಹುಳ ಹುಡ್ತಾವ. ಕಲ್ಲಿನಲ್ಲಿ ಏನೇನೋ ಹುಟ್ಟಂಗಾತಾವ. ಅದರಂತೆ ಜಡವಾದ ಈ ಪಂಚಮಹಾಭೂತ ಏನದ, ಅದರಿಂದ ಅಂತಃಕರಣ ಅಂದ್ರೆ ಸಾಧನ. ಹೊರಗಿನ ಸಾಧನ ಕೈಯಾದ ಕಾಣ್ತದ. ಈ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳೇನವ, ಇವನು ತಿಳಿಲಿಕ್ಕೆ ಏನು ಅಷ್ಟು ವಿವೇಕ ಬೇಕಾಗಿಲ್ಲ. ಸಣ್ಣ ಹುಟ್ಟಿದ ಹುಡುಗ ಕೇಳ್ತಾರ, ಅಡ್ಕ್ಯಾಂತ ಬೆಳೀತಾ ಹೋದ್ರೆ ನಿನ್ನ ಮೂಗೆಲ್ಲದ ಹೇಳು, ಕೈ ಎಲ್ಲದ ಹೇಳು, ಕಾಲೆಲ್ಲದ ಹೇಳು ಅಂದ್ರೆ ಅದು ತಾನೇನು ಶಾಸ್ತ್ರ ಕೇಳಿಲ್ಲ, ಇದರಿಂದ ಹುಟ್ಟಿವಂತ ಗೊತ್ತಿಲ್ಲ. ಅದಕ್ಕೆ ಜ್ಞಾನ ಅದ. ಕೈ ಅಂದ್ರೆ ಹಿಂಗಂತದ, ಕಾಲ ಅಂದ್ರೆ ಹಿಂಗಂತದ, ತೋರ್ಸೋದಿಲ್ಲ ಅದು.
ಆದ್ರೆ ಯಾಕ ಹುಡುಗರಿಗೆ ಅದು ತಿಳಿಯುವಂತ ಜ್ಞಾನ ಅದ, ವಿವೇಕ ಆದಿಲ್ಲ ಅವಕ್ಕ. ಆದರೆ ಈ ವಿವೇಕ ಒಳಗಡೆ ಇರುವಂತ ನಿರಾಕಾರವಾಗಿರ್ತಕ್ಕಂಥ ಸಾಧನೆಗಳನ್ನು ತಿಳಿಲಿಕ್ಕೆ ಬರೋದಿಲ್ಲ. ಮನಸ್ಸಿಗೆ ಆಕಾರ ಅದ ಇಲ್ಲ, ಬುದ್ಧಿ ನಿರಾಕಾರ, ಚಿತ್ತ ನಿರಹಂಕಾರ, ಅಹಂಕಾರ ನಿರಹಂಕಾರ, ಜೀವ ಅವನು ನಿರಾಕಾರಲ್ಲ. ಈ ನಿರಾಕಾರವಾಗಿರ್ತಕ್ಕಂಥ ಸಾಧನೆಗಳ ತಿಳಿಬೇಕಾದ್ರೆ ಬಹಳ ವಿವೇಕ ಅನ್ನೋದು ಪ್ರೌಢಾವಸ್ಥೆ ಇರ್ಬೇಕಂದ್ರಿ. ಪ್ರೌಢ ಯೌವನದಲ್ಲಿ ಹೆಂಗ ಏನು ಕೊರತೆ ಇಲ್ಲ, ಅದರಂತೆ ವಿವೇಕ ಅನ್ನುವುದು ಯಾವುದೇ ಸಂಶಯ ಇಲ್ಲದಂಗೆ ಇರಬೇಕಂತ ಹೇಳಿದ್ರು ಅವ್ರು ಮೊದಲೇ. ಹಾಗಾಗಿ ಆ ತಮೋ ಬಾಹ್ಯ ಇಂದ್ರಿಯಗಳೆಂಬ ಮೃತ್ಯುಲೋಕವು ತಮೋ ಗುಣಕ್ಕೆ ಹೇತುವಾದ ಭೂತಾದಿ ಅಹಂಕಾರದಿಂದ ಪಂಚ ವಿಷಯಗಳು. ಇಲ್ಲೇನು ಸೃಷ್ಟಿ ಮಾಡಿದ್ರು, ಸೃಷ್ಟಿ ಏನಾಯ್ತಿಲ್ಲ ಅಂದ್ರೆ ಈ ಪಂಚಭೂತಗಳೆಂಬ ಪಾತಾಳ ಲೋಕವು ಕ್ರಮದಿಂದ ಉತ್ಪನ್ನಗಳು ಆಗಿರುವು ಎಂದು ನೀನು ತಿಳಿ ಅಂತ ಇಲ್ಲಿ ಹೇಳ್ತಾ ಸೃಷ್ಟಿಗೆ ತಂದಿಟ್ರು. ಇಲ್ಲಿವರೆಗೂ ಕಾಣಲಾರ್ದನ್ನ ಅನುಭವಕ್ಕೆ ಬರಲಾರ್ದನ್ನ ಅನುಭವಕ್ಕೆ ಬರುವಂಗೆ ಹೇಳಿದ್ರು. ಅದು ಅನುಭವಕ್ಕೆ ಬೇಗ ಬರ್ತದೆ ಇಲ್ಲ. ಇದು ಈಗ ಅನುಭವಕ್ಕೆ ಬರ್ತಲ್ಲ, ಪ್ರತ್ಯಕ್ಷ ಹೇಳಕತ್ತಲ್ಲ. ಈಗ ಇವು ಸುಳ್ಳಾವೇನು? ಶಬ್ದ ಸ್ಪರ್ಶ ರೂಪ ರಸಗಂಧಾವ, ಅಂತಃಕರಣಗಳಾವ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಇವೆಲ್ಲ ಉಂಟಲ್ಲ. ಅಂದಾಗ ನಮ್ಮಲ್ಲಿ ತಂದಚ್ಚರಿ ಅಂದ್ರೆ ಈ ವಿಶಾಲವಾದ ಲೋಕಗಳನ್ನ, ಈ ಜಗತ್ತನ್ನ ತಿಳಿಲಿಕ್ಕೆ ಒಂದೇ ಜನ್ಮದಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದ್ರೆ ಸಾವಿರಾರು ಜನ್ಮ ಎತ್ತಿದ್ರು ಕೂಡ ಇದು ಸಾಧ್ಯ ಆಗೋದಿಲ್ಲ, ತಿಳಿಯಕ್ ಆಗೋದಿಲ್ಲ. ಸ್ವಲ್ಪ ಸಣ್ಣದಾದ ಬ್ರಹ್ಮಾಂಡ, ಆದರೆ ಬ್ರಹ್ಮಾಂಡ ಹೆಂಗ ಪಿಂಡಾಂಡ ಹಾಗೆ ಅಂತ ಹೇಳಿದಲ್ಲ. ಅದಕ್ಕಾಗಿ ಇದು ಸೀಮಿತವಾದ ಶರೀರ ಅದು ನಮ್ದು. ಅಳತಿ ಒಂದು ಶರೀರ, 8 ಗೇಣೆ ಶರೀರಪ್ಪ, 96 ಬೆರಳುದ್ದ. ಈ ಶರೀರದಲ್ಲಿ ಹೊರಗಡೆ ಇರುವಂತ 1000 ಜನ್ಮದಲ್ಲಿ ನೀನು ತಿಳಿಯಲಿಕ್ಕೆ ಅಸಾಧ್ಯವಾದದ್ದೇನದ ಎಲ್ಲವೂ ಕೂಡ ಈ ಪಿಂಡಾಂಡದಲ್ಲಾದ. ಅದಕ್ಕೆ ಈ ಪಿಂಡಾಂಡವನ್ನು ತಿಳಿದ ಸಾಕು ಬ್ರಹ್ಮಾಂಡವೇ ತಿಳಿದಂತೆ. ಎಷ್ಟು ಜ್ಞಾನಿಗಳು ಹದ ಮಾಡಿಟ್ಟಾರ ನಮಗ, ಎಷ್ಟು ಹದ ಮಾಡಿಟ್ರಂತ. ಹಾಗಾಗಿ ಮುಂದ ಸೂತ್ರದಲ್ಲಿ ಇವೆಲ್ಲ ಎಲ್ಲಿ ಹುಟ್ಟಿದವು ಅಂದ್ರೆ ಅದು ಬಿಡಬಾರದು. ಕಲ್ಲಿಪಿತನಲ್ಲಿ ತೋರ್ಯಾವ ನೋಡ್ರಿ. ಈ ಎಲ್ಲಿ ತೋರ್ಯಾವ? ಕಲ್ಲಿಪಿತನಲ್ಲಿ ತೋರಿದವಿನ ಬ್ರಹ್ಮನಲ್ಲಿ ತೋರೋದಿಲ್ಲವು. ಯಾಕೆ ತೋರದಿಲ್ಲ? ಬ್ರಹ್ಮನಿಂದ ತೋರ್ತಾವಂದ್ರೆ ಅದು ಏಕಂ ಏವಂ ಅದ್ವಿತೀಯ ಎಂಬ ಪ್ರಾಮಾಣಿಕ ಅನುಭವಕ್ಕೆ ಸಿದ್ಧಾಂತಕ್ಕೆ ವಿರುದ್ಧ ಆಗ್ತದೆ. ಸಿದ್ಧಾಂತ ಅನುಭವಕ್ಕೆ ವಿರುದ್ಧ ಆದದನ್ನ ಎಂದು ಕೇಳಬಾರದು. ಮೋಕ್ಷದ ಅಪೇಕ್ಷೆಯುಳ್ಳವರು ಸಿದ್ಧಾಂತಕ್ಕೆ ವಿರುದ್ಧವಾದ ಕೇಳ್ತಾರೆ. ನಮಗ ಆ ವೇದ ಸಿದ್ಧಾಂತಕ್ಕೆ ಸಹಾಯವಾಗುವುದನ್ನು ಕೇಳಬೇಕು, ವಿರೋಧ ವಾಕ್ಯವನ್ನು ಕೇಳಬಾರದು. ವಿರೋಧ ವಾಕ್ಯ ಯಾವ್ಯಾವು? ಆ ಗುರುಗಳು ಹೇಳುವಂತ ಕರ್ಮಕಾಂಡದ ವಾಕ್ಯಗಳು ವಿರೋಧ. ಉಪಾಸನ ಕಾಂಡ ವಿರೋಧನೆ, ಜ್ಞಾನಕಾಂಡ ಒಂದು ಬಿಟ್ರೆ ಎಲ್ಲವೂ ವಿರೋಧ ವಿರೋಧ ವಿರೋಧ. ಮತ್ತೆ ನಾವು ಕೈ ಈ ಕಡೆ ಹಾಕಿವಿ, ಮತ್ತೆ ಈ ಕಡೆ ನಮ್ಮ ಲಕ್ಷ್ಯ ಕೊಟ್ರೆ ನಮ್ಮ ಸಮಸ್ಯೆ ಏನಾಗ್ತಂತ ನಾವು ನೀವು ಇಷ್ಟೇ ಅರ್ಥ ಮಾಡ್ತೀರಿ. ಅದು ಗೊತ್ತಿಲ್ಲ. ಹಾಗಾಗಿ ಭೂತಾದಿಯಿಂದ ಆದವು 5 ಭೂತಗಳ ಭೂತದಿಂದ ಕೆಳ ವಿಷಯವಕ್ಕೂ ಅಂತ ಪ್ರಾರಂಭ ಮಾಡಿದ್ರು ನೋಡ್ರಿ. ಇಲ್ಲಿ ಭೂತಾದಿಯಿಂದ ಅಂದ್ರೆ ಭೂತಾದಿ ಅಹಂಕಾರದಿಂದ 5 ಭೂತಗಳು. ಮೊದಲು ಒಂದೇ ಭೂತಾದಿ ಅಹಂಕಾರ ಇಟ್ಕೋಬೇಕು. ಆ ಭೂತಾದಿ ಅಹಂಕಾರದಿಂದ ಪಂಚಮಹಾಭೂತಗಳಂತ ಅಲ್ಲಿರ್ತವು. ಇಲ್ಲಿ ಆಕಾಶ ಹೇಳ್ತಾ ಬಂದಿಲ್ಲ, ಆಕಾಶದಿಂದ ಭೂಮಿಯವರೆಗೂ 5 ಪಂಚಮಹಾಭೂತಗಳು ಉತ್ಪನ್ನ ಆದವು, ಹುಟ್ಟಿದವಿಲ್ಲ.
ಆ ಭೂತದಿಂದ ಆಯಾ ಭೂತಗಳೆಂದು ಅಖಿಳ ವಿಷಯಗಳು, ಯಾವ ಭೂತ ಹುಟ್ಟಿದಗಳೇ ಅದು ವಿಷಯಗಳ ಲಕ್ಷಣ ಹುಡ್ತಾವ. ಕೂಸು ತಾಯಿ ಗರ್ಭದಿಂದ ಮೊದಲಿತ್ತೇನು ಗರ್ಭದಲ್ಲಿ ಎದ್ದಿಲ್ಲ, ಗರ್ಭದಿಂದ ಗರ್ಭಿಣಿಯಾಗಿ ಮತ್ತೆ ಆಕೆಯಿಂದ ಕೂಸು ಬಂದು ಮೊದಲು ಒಬ್ಬಕ್ಕಿದ್ಲಿಲ್ಲ, ಈಗ 3 ಜನ ಹಡ್ದಳಪ್ಪ. ಆ 3 ಜನದ ಸತ್ವಗುಣ, ರಜಗುಣ, ತಮೋಗುಣ 3 ಆದವು. 3 ಬೇರೆ ಬೇರೆ ಲಕ್ಷಣ ಅವ. ಒಬ್ಬನ ದಡ್ಡಾನ, ಒಬ್ಬನು ವಿದ್ಯಾವಂತಾನ, ಒಬ್ಬನು ಭಾಳ ಶಾಣ್ಯಾನ. ಇದರಂಗೆ ಉತ್ಪತ್ತಿ ಆಕಲ್ಕ ಅಲ್ಲಿ ಏನಾಯ್ತು ಅಂದ್ರೆ ಅಖಿಳ ವಿಷಯಗಳು ಹುಟ್ಟಿದ್ವು ಅವ್ರ ಜೊತೆ. ಮಗು ಹುಟ್ಟಿತು ಅಂತ ಇಟ್ಗಾರಿ. ಆ ಮಗು ಹೆಣ್ಣೆ ಇರಲಿ ಗಂಡೆ ಇರಲಿ, ಹುಟ್ಟುವಾಗ ಆ ತಂದೆ ತಾಯಿಯ ಕೆಲವು ಲಕ್ಷಣವನ್ನು ತಗೊಂಡು ಬರ್ತದ. ನೀ ತುಂಬಿದ್ದೇನು ಒಳಗೆ ಲಕ್ಷಣ. ಅಪ್ಪ ಏನು ಸುಮ್ಮನೆ ವೀರ್ಯ ರಕ್ತಕ್ಕೆ ಕಾರಣ. ನಾವೇನು ಮಾಡಿ ತಾಯಿಗಿರ್ಬೋದು, ಯಾರನ್ನ ಹುಟ್ಟಿಸಿವ್ರಿ? ಹುಡ್ಸಕ್ ಬರ್ತದ ಯಾರನ್ನ? ಆದರೂ ಕೂಡ ಜಡವಾದಂಥ ರಕ್ತ ವೀರ್ಯದಿಂದ ಚೇತನವಾದಂಥ ಈ ಕೂಸುಗಳು ಹೊರಗೆ ಬಂದು ನೋಡ್ರಿ. ಹೊರಗೆ ಬಂದು ಇವು ಚೇತನ ನಮ್ಮಲ್ಲಿ ಆದಂಥ ವರ್ತನೆ ಮಾಡಕತ್ತವ. ಆದರೂ ಕೂಡ ಅವುಗಳ ಜೊತೆಗೆ ಇವು ಲಕ್ಷಣ ತಾಂಬರ್ತಾವಿಲ್ಲ. ಅಪ್ಪನಂಗ ಅದ್ ನೋಡು, ತಾಯಂಗ ಅದ್ ನೋಡು ಕೂಸು ಅಂತ ಹೇಳ್ತವಲ್ಲ. ಅದರಂತೆ ಪಂಚಮಹಾಭೂತಗಳು ಉತ್ಪತ್ತಿ ಆದಾಗ ಅವುಗಳಿಗೆ ತಮ್ಮದೇ ಆದಂಥ ವಿಷಯಗಳ ಲಕ್ಷಣ ತಾಮದು. ಏನು ವಿಷಯ ರೀ? ಆಕಾಶ ಹುಟ್ಟಿದ ತಕ್ಷಣ ಶಬ್ದ ಹುಟ್ಟೇ ಬಿಡ್ತು ನೋಡ್ರಿ. ಆಕಾಶಕ್ಕೆ ಶಬ್ದವೇ ಲಕ್ಷಣ. ಗುಡುಗು ಬರ್ತದಲ್ಲ, ಆ ಗುಡುಗು ಎಲ್ಲಿಂದ ಬರ್ತದ? ಆಕಾಶದಿಂದ. ಅಂದ್ರೆ ಆಕಾಶದಿಂದನೇ ಶಬ್ದ ಹುಟ್ಟಿದಂತ ಅರ್ಥ ಆಯ್ತು. ಆ ಶಬ್ದ ಎಷ್ಟು ಪ್ರಮಾಣ ಆದಂದ್ರೆ ಅದು ಯಾರು ಹೇಳಂಗಿಲ್ಲ. ನಮಗೆ ಇಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಯಜಮಾನ ಹನುಮಂತ ಇಲ್ಲೇ ಮೆತ್ತಗೆ ಮಾತಾಡೋದು ಇಲ್ಲೇ ಕೇಳಂಗಿಲ್ಲ, ಶಬ್ದ ಇಲ್ಲೇ ಕೇಳಂಗಿಲ್ಲ. ಮತ್ತು ಆಕಾಶ ಇಲ್ಲೇ ಅದ. ಅದು ಎಷ್ಟು ಯೋಜನ ದೂರ ಆದ ಗೊತ್ತಿಲ್ಲ, ಅಲ್ಲಿ ಆದಂಥ ಶಬ್ದ ಇಲ್ಲಿ ಕುಂತವನ್ನ ಗಡ 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 ನಡಗಿಸ್ತೊಮ್ಮೆ. ಅಂದ್ರೆ ಆ ಶಬ್ದಕ್ಕೆ ಎಷ್ಟು ತಾಕತ್ತಾದ ಸಾಮರ್ಥ್ಯ ಆದಂತ ವಿಚಾರ ಮಾಡ್ರಿ. ಯಾಕಂದ್ರೆ ಇದು ನಾವು ನೀವು ಮಾಡಿದ್ದಲ್ಲ. ಇದು ನಾವು ನೀವು ಮಾಡಕ್ ಬರಂಗಿಲ್ಲ. ಸುಮ್ಮನೆ ಒಂದು ಬಾಣ ಇಲ್ಲಿ ದೀಪಾವಳಿ ಹೊಡೆದ್ರೆ ಎಗ್ಗರಿ ಬೀಳ್ತೀವಿ. ಅಲ್ಲಿ ಆಗ್ತಕ್ಕಂಥ ಸಿಡಿಲು ಒಂದು ಶಬ್ದ ಇಲ್ಲೇ ಆಗಿದ್ರೆ ನಾವ್ ಯಾರು ಇರ್ತಿದ್ದಿಲ್ಲ. ಇಲ್ಲೇ ಸಮೀಪ ಆಗಿದ್ರೆ ಅದು ಭಾಳ ದೂರ ಶಬ್ದ ಮಾಡ್ತದ, ನಮ್ಗೆ ಭಾಳ ಚಂದ ಕಾಣ್ತದೆ, ಗುಡುಗ್ತದಪ್ಪ ಅಂತ ಮನೆಗೆ ಬರ್ತೀವಿ. ಅಂದ್ರೆ ಆಕಾಶದ ಲಕ್ಷಣ ಏನು ಅಂದ್ರೆ ಶಬ್ದ. ಅದರಿಂದ ವಾಯು ಹುಡಿತು, ವಾಯುವಿನ ಲಕ್ಷಣ ಏನಪ್ಪ? ಸ್ಪರ್ಶ. ಅದರಿಂದ ಅಗ್ನಿ ಹುಟ್ಟಿತು, ಅಗ್ನಿಯ ಲಕ್ಷ್ಯ ಏನು, ವಿಷಯ ಏನು ಅಂದ್ರೆ ರೂಪ. ಆ ಅಗ್ನಿಯಿಂದ ಜಲ ಹುಟ್ಟಿತು, ಜಲದ ವಿಷಯ ಏನಪ್ಪ ಅಂದ್ರೆ ಅದು ರಸ. ಅದರಿಂದ ಭೂಮಿ ಹುಟ್ಟಿತು, ಈ ಭೂಮಿಯ ಲಕ್ಷಣ ಏನು? ಗಂಧ ಅಂದ್ರೆ ವಾಸನೆ. ಹೌದಲ್ಲ? ಇದಕ್ಕೆ ಕೆಲವೊಂದು ತತ್ವಗಳನ್ನ ವಿಚಾರ ಮಾಡಿದ್ರೆ ಇದರಿಂದ ಇದೇ ಹುಟ್ಟದಂತ ತಿಳ್ಕೊಬೇಕು ನಾವಿಲ್ಲಿ. ಇದರಿಂದ ಇದೇ ಹುಟ್ಟಿದಂಗ ಅಂತ ನಮ್ಗೆ ಗೊತ್ತಾಗಬೇಕಲ್ಲ ಅನುಮಾನ. ಈಗ ಬೆಂಕಿಯಿಂದನೇ ನೀರು ಹುಟ್ಟದ ನಮಗೆ ಅನುಮಾನ ಬರ್ತಿಲ್ಲ ರೀ. ಆಕಾಶದಿಂದ ವಾಯು ಹುಟ್ಟದ ತಲೆ ಕೆಡಿಸಂಗಿಲ್ಲ, ಹುಟ್ಟಿರ್ಬೋದು. ಬೆಂಕಿಯಿಂದ ಅಗ್ನಿಯಿಂದ ರೂಪ, ಆ ಅಗ್ನಿಯಿಂದನೇ ಜಲ ಹುಟ್ಟದಲ್ಲಪ್ಪ. ಮತ್ತೆ ಇದನ್ನ ಸರಳವಾಗಿ ವಿಚಾರ ಮಾಡದ ಒಪ್ಪಕ್ ಬರ್ತದೇನೋ, ಸ್ವಾನುಭವಕ್ಕೆ ಬರ್ಲಾರ್ದ ವಿಚಾರ ಮಾಡ್ಬೇಕಲ್ಲ. ವಿಚಾರ ಹೇಗೆ ಮಾಡ್ಬೇಕು? ಈಗ ಬೆಂಕಿಗೆ ನೀರು ವೈರಿ, ಹೌದಾ? ನೀರಿಗೆ ಬೆಂಕಿ ವೈರಿ. ಆದ್ರೆ ಮತ್ತೆ ಇಲ್ಲಿ ಬೆಂಕಿಯಿಂದ ನೀರು ಹುಟ್ಟದ ಅಂತ ಇಲ್ಲಿ ಶಾಸ್ತ್ರ ಹೇಳ್ತದೆ. ಬೆಂಕಿಗೆ ನೀರು ಹಾಕಿದ್ರೆ ಬೆಂಕಿನ ಹೋಗ್ತದ. ಅಂಥ ಬೆಂಕಿಯಿಂದ ಇದು ನೀರು ಹುಟ್ಟದ ಜಲ ಅಂದ್ರೆ ಸತ್ಯ. ಅದು ಕಾರಣ ಎಲ್ಲದಕ್ಕೂ ಅನುಭವ ಅವ. ಈಗ ಬಹಳ ಕಡೆ ದೊಡ್ಡ ದೊಡ್ಡ ಸುನಾಮಿ ಅಂತ ಬಂದ ಸಂದರ್ಭದಲ್ಲಿ ಸಾಗರ ಮಧ್ಯ ಅಂದ್ರೆ ಸಮುದ್ರ ಮಧ್ಯದಲ್ಲಿ
ಅಲ್ಲೇನು ಕಂಪನ ಶುರುವಾಯ್ತಂದ್ರೆ ಅಲ್ಲಿ ಬೆಂಕಿ ಇರ್ತದೆ, ಬೆಂಕಿ ಎದ್ರಾಗ ಹುಟ್ಟ್ಯದ ಬೆಂಕಿ, ನೀರಿನಾಗಾಗಲಿ ಬೆಂಕಿ. ಬೆಂಕಿಗೆ ನೀರು ವೈರಿ, ನೀರಿದ್ದಲ್ಲಿ ಬೆಂಕಿ ಇರಬಾರ್ದು, ಬೆಂಕಿ ಇದ್ದಲ್ಲಿ ನೀರು ಇರಬಾರ್ದು. ಆದರೆ ನೀರಾಗ ಬೆಂಕಿ ಅದ, ಬೆಂಕಿಗೆ ನೀರು ಅದ ನೋಡ್ರಿ. ಇದು ಅನುಭವಕ್ಕೆ ಬರ್ತದಿಲ್ಲ. ಬೆಂಕಿಯಿಂದನೇ ನೀರು ಜಲ ಹುಟ್ಟ್ಯದ. ಇನ್ನೊಂದು ಪ್ರಮಾಣ ನಮ್ಮ ತಾತ ಹೇಳ್ತಿದ್ದ. ಈಗ ಬಂಡೆ ಎಬ್ಬಿಸತಕ್ಕಂಥವ್ರು ಒಡ್ರು ಅಂತ ಕರೀತಾರೆ. ಆ ಒಡ್ರು ಆ ಬಂಡೆನೇ ಎಬ್ಬಿಸ್ಬೇಕಾದ್ರೆ ಮೇಲೆ ಸುಡ್ತಾರೆ, ಕಟ್ಟಿಗೆ ಕೊಳ್ಳಾಗಿ ಸುಟ್ಟು ಆಮೇಲೆ ಅವನಿಂದ ಹುಡ್ಕ ಅಂತ ಹೋಗಿ ಎಷ್ಟು ಸೈಜ್ ಬೇಕು ಅದನ್ನ ಹುಡ್ಕೊಂಡು ಎಬ್ಬಿಸ್ತಾರೆ. ಆ ಕೊರಡಿನಿಂದ ಸುಟ್ಟಂತ ಬೆಂಕಿ ಅದಲ್ಲ, ಬೆಂಕಿಯೆಲ್ಲ ಹೋದ್ಮೇಲೆ ಆ ಒಂದು ಇದು ಬಂಡೆ ಅದಲ್ಲ, ಬಂಡೆ ಮೇಲೆ ನೀರು ತಂಪಾದಂಗಾಗಿರ್ತದ, ಸುಡ್ತದ. ಅದು ಆಪರೇಷನ್ ಬೇರೆ, ನೀರು ಬಿಟ್ಟಿರ್ತದ. ಮತ್ತೆ ನೀರು ಎಲ್ಲಿದ್ದ ಬಂತು? ನೀನಿಟ್ಟಿದ್ದಿ ಬೆಂಕಿ, ಅಲ್ಲಿ ನೀರು ಬಂದದಿಲ್ಲ ಅಂದ್ರೆ ಏನರ್ಥ ಆಯ್ತು? ಈಗ ಅಗ್ನಿಯಿಂದನೇ ಜಲದ ಉತ್ಪತ್ತಿ ಆಗಿದೆ ಅಂತ ತಿಳ್ಕೊ, ಅನುಮಾನ ಬರಬಾರ್ದಂತ ಹೇಳಕತ್ ನಾನು. ಕೇಳ್ತಾರಲ್ಲಿ. ಹಾಗಾಗಿ ಅದರಿಂದ ಏನಾಯಿತು? ಈ ಪೃಥ್ವಿ ಅಥವಾ ಭೂಮಿ ಅಂತದ್ದು ಉತ್ಪತ್ತಿ ಆಯಿತು. ಇದಕ್ಕೇನು ವಿಷಯ ರೀ ಅಂದ್ರೆ ಇದಕ್ಕ ಗಂಧವೇ ವಿಷಯ. ಅಂದ್ರೆ ಏನಾಯ್ತು? ಪಂಚಮಹಾಭೂತಗಳು ಹುಟ್ಟಿದವು, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಜೀವ. ಹೌದಲ್ಲ? ಆಮೇಲೆ ಇಷ್ಟು ವಿಷಯ. ಇಷ್ಟಾದ ನೋಡಿ, 25 ಆದ್ವು. ಈಗ ಇಷ್ಟ ಆದ್ಮೇಲೆ ಭೂತಾದಿ ಎಂಬ ಅಹಂಕಾರದಿಂದವೇ ಪಂಚಭೂತಗಳು ಉದಿಸಿದವು. ತಾವು ಈ ತೋರ್ಪ ವಿಷಯ ಸಂಭವ ಬೀಜ ಒಪ್ಪವು ಆ ಭೂತಗಳೇ ಅಂಬರಾದಿಗಳಕ್ಕೂ. ಇಲ್ಲಿ ವಿಶೇಷ ಮಾಡ್ಕೊಂತ ಬಂದ್ರು. ನಾ ಹೇಳಿದ್ದೆ ಈಗ ಇವೇನು ಮಾಡಿದವು? ಅಂಬರಾದಿಗಳು. ಅಂಬರ್ ಅಂದ್ರಷ್ಟೇ ಆಕಾಶ ಅಂದ್ರು. ಅಂಬರಾದಿಗಳು ಅಂದಾಗ ಮತ್ತೆ ಕೆಳಗೆ ಬರಬೇಕು, ಹೋಸು ವಾಯುವಿನಿಂದ ಮತ್ತೆ ಭೂಮಿವರೆಗೆ ಬರಬೇಕು. ಇವೆಲ್ಲ ಹುಟ್ಟಿದವು ಅಂದ್ರೆ ಆಗುವವು. ಎದರಿಂದ ಆಗ್ಯವರಿ ಇವು ಅಂದ್ರೆ ಭೂತಾದಿ ಅಹಂಕಾರದಿಂದ ಆಗ್ಯವಂತ ತಿಳ್ಕೋಬೇಕು. ಮತ್ತೆ ಮುಂದ ತರಳಾಕ್ಷಿ ಕೇಳು, ಅಂಬರ, ಅನಿಲ, ಅನಲ, ವಾರಿ, ಧರಿ ಎಂಬ 5 ಭೂತಗಳು ಪರಿವಿಡಿದು ಇಪ್ಪವು. ಅವರ ಲಕ್ಷಣಗಳನ್ನು ನೊರೆವನು ನಾನು ಇಲ್ಲಿ ಅರಿಯಲಿಕ್ಕೆ ಅಂದ್ರ ಏನದ? ಚಂಚಲವಾದ ತರಳಾಕ್ಷನ ಚಂಚಲವಾದ ಕಣ್ಣಂತ ಅಂದ್ರೇನು? ಸಂಶಯಯುಕ್ತಳಾದ ಮೈತ್ರಿ ಕೇಳು. ಆ ಮೈತ್ರಾದೇವಿಗೆ ಯಾಕೆ ಕೇಳಕತ್ತ? ಸಂಶಯ ಅದಲಕ್ಕಿ. ಏನು ಸಂಶಯ? ಸಂಶಯ ಏನದ? ಮೊದಲೇ ಪ್ರಶ್ನೆ ಮಾಡ್ಯಾಳ. ಈಗ ನಾನು ಯಾರು, ಈಶ್ವರನಾರು, ಜಗತ್ತೇನು, ಎಂಥದ್ರಲ್ಲಿ ನನಗೆ ಆನಂದ ಆಗಬೇಕಾಗ್ಯದ. ಆನಂದಕ್ಕೆ ಉಪಾಯವನ್ನು ನೀವು ಹೇಳಿ. ಎಲ್ಲಿಗಾದ್ರೂ ಪ್ರಯಾಣ ಮಾಡ್ರಿ, ನೀವು ಎಲ್ಲಿಯಾದ್ರೂ ತಪಸ್ಸೆ ಕುಂದ್ರಿ, ಯೋಗನ ಮಾಡ್ರಿ, ಏನ ಮಾಡ್ರಿ, ನನಗೆ ಆನಂದವನ್ನ ಹೇಳಿ ಅವರಲ್ಲಿ. ರೊಕ್ಕ ಬಂಗಾರ ಬೆಳ್ಳಿ ಎಲ್ಲಾದ್ರೂ ತಗೊಂಡ್ರು, ಮತ್ತೆ ಅದಿದ್ದೇ ನಮಗ್ ಕೊಟ್ಟು ಹೋತಿ ಅಂದ್ರೆ ನಿನಗೆ ಆನಂದ ಅದರಿಂದ ಆಗಿಲ್ಲ ಅಂತ ಅರ್ಥ ಅದ. ಅದಕ್ಕೆ ನೀ ಏನು ಪಡಿಲಿಕ್ಕೆ ಹೊಂಟಿದ್ದಿ, ಅದನ್ನ ಪಡಿಲಿಕ್ಕೆ ಏನು ಮಾಡಬೇಕಂತ ನಿನಗೆ ಗೊತ್ತದಲ್ಲ, ಅದನ್ನ ನಮಗೆ ಹೇಳಿ ಮನೆ ಬಿಟ್ಟು ಹೋಗೋನ್ಲಕ್ಕಿ. ನಾವಾದ್ರೆ ಏನ್ ಮಾಡ್ತೀವಿ? ಏನು ಕೊಡೋದದ ಎಲ್ಲ ಕೊಡು, ಆ ಕಡೆ ಸುಡುಗಾಡು ಸೇದಂತೀವಿ ಗಂಡು. ಏನು ಕೊಡೋದು ಕೊಟ್ಟು ಹೋಗ್ಬಿಡು, ನಿಂದೇನದ ಕೆಲಸ. ಅದಕ್ಕೆ ಮೈತ್ರಾದೇವಿ ಅಂತ ಯಾಕ ಜಗತ್ತಿನ ಎಲ್ಲಾ ಸ್ತ್ರೀಯರಲ್ಲಿ ಶ್ರೇಷ್ಠ ಅಂತ ನಿನ್ನೆ ಹೇಳಿನಲ್ಲ ನಾನು. ಹಾಗಾಗಿ ಮನೋಹರವಾದ ಈ ಒಂದು ಪ್ರಕಾಶ ಮಾಡುವ ಹಿಂದ್ಕೋಯ್ತಲ್ಲ ತರಳಾಕ್ಷಿ ಕ್ರಮದಿಂದ ಅಂದ್ರೆ ಆಕಾಶ, ವಾಯು, ಅಗ್ನಿ, ಜಲ, ಭೂಮಿ ಎನ್ನುವ 5 ಭೂತಗಳು ಕ್ರಮದಿಂದ ಹುಟ್ಟವು. ಕ್ರಮದಿಂದ ಒಂದಾಗದು ಒಂದಾಗದು. ನಿನ್ನೆ ಹೇಳಿರಲ್ಲ, 5 ಮಂದಿ ಮಕ್ಕಳ್ರಿ ನಾವು. ನಮ್ಮಪ್ಪಗಂದ್ರೆ ಸಣ್ಣ ನಾ 3ನೇದವ ಅಂತ ಹೇಳ್ತಾನ. 3ನೇದವ ಅಂತ ಹೇಳಕ್ ಬರಂಗಿಲ್ಲ. ಮೊದಲೇದವನು ನಾ ಚಿಕ್ಕವನಂತ ಹೇಳ್ತಾನೇನು. ಕ್ರಮ ಆಗಿ ನಮ್ಮ ಅಣ್ಣ ಆತ, ಆತನಿಂದ ಈತ, ಈತನಿಂದ ಈತ, ಈತನಿಂದ ನಾನಂತ ಹೆಂಗೆ ಹೇಳ್ತೀವಿ
ಅದರಂತೆ ಇಲ್ಲಿಯೂ ಕೂಡ ಮುಂದೆ ಇರಲೆಡೆಯಾಗಿ ಸುಶಿರ ರೂಪವಾಗಿ ಸುಸ್ಥಿರ ಸೂಕ್ಷ್ಮವಾಗಿ ಭರಿತವಾಗಿ ವರಶಬ್ದ ಗುಣಯುತವಾಗಿರಲು ಅದು ತಾನೇ ನಿರುತದಿಂದ ಅರಿಯುವುದು ಅಂಬರವೆಂದು. ಆಕಾಶ ಅಂತ ಎದಕ್ಕೆ ಅನ್ಬೇಕಂದ್ರೆ ಲಕ್ಷ ಇಟ್ಟದ್ರಿ ಬರ್ಕರಿಬೇಕಾದ್ರೆ ಮನೆಗೆ ಹೋಗಿ ಆಕಾಶ ಅಂತ ಯಾವ್ದಕ್ಕೆ ಆಕಾಶ ಲಕ್ಷಣ ಏನು ಅಂದ್ರೆ ಇರಲು ಎಡೆಯಾಗಿ ಸುಶಿರ ರೂಪವಾಗಿ ಸುಸ್ಥಿರ ಸೂಕ್ಷ್ಮವಾಗಿ ಭರಿತವಾಗಿ ವರಶಬ್ದ ಗುಣಯುತವಾಗಿ ಅಂತ 5 ಹೇಳ್ತಾರೆ ಗುಣ ಲಕ್ಷಣ. ಅಂದ್ರೆ ಈ ಜಗತ್ತೆಲ್ಲವೂ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಯಾವುದು? ಆಕಾಶ. ಅಂದ್ರೆ ಎಲ್ಲಾ ಜೀವರಾಶಿಗಳು ವಾಸ ಮಾಡಲಿಕ್ಕೆ. ನಮಗೆ ವಾಸ ಮಾಡಕ ಗೌಡ್ರು ಅಲ್ಲಿ ಮನೆ ಕೊಟ್ರಪ್ಪ, ಅವರು ಇಲ್ಲಿ ಜಾಗ ಕೊಟ್ರು ಅಂತೀವಿ, ಒಪ್ಪಣ, ಅದು ಸಹಜ. ಮತ್ತೆ ಇಡೀ ಜಗತ್ತು ಶ್ರೀಮಂತಗಾಗಲಿ ಬಡವಗಾಗಲಿ ಯೋಗಿಗಾಗಲಿ ತ್ಯಾಗಿಯಾಗಲಿ ಸನ್ಯಾಸಿ ಆಗಲಿ ಯಾರಿಗಾಗಲಿ ಎಲ್ಲರೂ ಇರಲಿಕ್ಕೆ ಜಾಗ ಮಾಡಿಕೊಟ್ಟದಲ್ಲ. ಮತ್ತೆ ಆಕಾಶ ಅಲ್ಲ, ಬಯಲು. ಮತ್ತೆ ಅದು ಒಂದು ಲಕ್ಷಣ. ಮತ್ತು ಸುಶಿರ ರೂಪವಾಗಿ ಅಂದ್ರು. ಯಾಕದ ಅವಕಾಶ ಮಾಡಿಕೊಟ್ಟದಂದ್ರೆ ಅದು ಪೊಳ್ಳಾದಂತ ಅರ್ಥ ಮಾಡ್ರಿ. ಪೊಳ್ಳಿದ್ದದಕ್ಕೆ ಬಯಲು ಜಾಗಿದ್ದಕ್ಕೆ ಮನೆ ಕಟ್ಟಕ್ ಬರ್ತದ. ಮನೆ ಕಟ್ಟಿದಾಗ ಮನೆ ಕಟ್ಟಕ್ ಬರ್ತಾನೆ. ಮನೆ ಕಟ್ಟಿದಾಗ ಮನೆ ಕಟ್ಟಕ್ ಬರಂಗಿಲ್ಲ, ಕಡೋಕ್ ಬರ್ತದ. ಅದ್ರಂಗೆ ಆಕಾಶ ತುಂಬ ಏನನ್ನ ಮೊದಲೇ ಇತ್ತು ಬರ್ತಾಗಿತ್ತು ಅಂದ್ರೆ ಮತ್ತೊಂದು ಹುಟ್ಟಕ್ ಬರ್ತೇನೆ ಅಲ್ಲಿ ಎಲ್ಲ. ಅದಕ್ಕೆ 2ನೇ ಲಕ್ಷಣ ಏನು? ಸೂಕ್ಷ್ಮ ಅಂದ್ರೆ ಪೊಳ್ಳಾಗಿ ಸುಶಿರ ರೂಪಾಗಿ ಮತ್ತು ಸುಸ್ಥಿರವಾಗಿ ಅಂದ್ರು. ಸುಸ್ಥಿರ ಅಂದ್ರೆ ಅದು ಚಲನತ್ವ ಇಲ್ಲದಕ್ಕ ಆಕಾಶಕ್ಕೆ ಒಂದಲ್ಲಾದಲ್ಲ ಆಕಾಶ. ಇಲ್ಲಿದ್ದ ಆಕಾಶ ಮತ್ತೆ ಮುಂಜಾನೆ ಬೇರೆ ಕಡೆ ಹೋಗಿದ್ದೇನು. ಆ ಸುಸ್ಥಿರವಾದ ಅಂದ್ರೆ ಸ್ಥಿರವಾಗಿರತಕ್ಕಂಥ ಆಕಾಶದಲ್ಲಿ ಅಸ್ಥಿರವಾಗಿರ್ತಕ್ಕಂಥ ಎಲ್ಲ ಲೋಕಗಳು ಹುಟ್ಟುತ್ತಾವ, ಎಲ್ಲ ಲೋಕಗಳು ಇರ್ತಾವ, ಎಲ್ಲವೂ ಮುಂದೆ ಸತ್ತೋಗ್ತಾವ. ಹೌದು. ಅದಕ್ಕೆ ಲೋಕಾದಿಗಳು ಕೂಡ ಇಲ್ಲೇ ಹುಡ್ತಾವ ನಿನ್ನಲ್ಲೇ, ಮತ್ತೆ ಇಲ್ಲೇ ಸ್ವಲ್ಪ ದಿವಸ ಇರ್ತಾವ, ಮತ್ತೆ ಲಯ ಆಗ್ತಾವ. ಆದ್ರೆ ಆಕಾಶ ಹುಟ್ಟಿದಂಗ ಅವಾಗ ಹುಟ್ಟಿದನ ಆಕಾಶ. ಅದು ಮೊದಲು ಹುಟ್ಟದ, ಆಮೇಲೆ ಇರಕ್ ಬರ್ತದ ಜಾಗ. ಮನೆ ಕಟ್ಟಿದ ಮೇಲೆ ಜಾಗ ಅಲ್ಲ, ಬಯಲು ಜಾಗದ ಮೊದಲು ಮನೆ ಕಟ್ಟಕ್ ಬರ್ತಂತ. ಮತ್ತೆ ಭರಿತವಾಗಿ ಅಂದ್ರು. ಭರಿತ ಅಂದ್ರೆ ಆಕಾಶವತ್ ಸರ್ವಗತಶ್ಯ ನಿಶ್ಚಿತ ಅಂದದ ಪ್ರಮಾಣ. ಆಕಾಶ ಹೇಗೆ ಸರ್ವಗತ ಅಂದ್ರೆ ಅದು ಇಂಥ ಊರಲ್ಲಿ ಆದ ಇಂಥ ಊರಲ್ಲಿ ಇಲ್ಲ ಅನ್ನಂಗಿಲ್ಲ. ಅದು ಬೇರೆ ದೇಶದಲ್ಲಿ ಇಲ್ಲ, ನಮ್ಮ ಭಾರತದಲ್ಲಿ ಆದ ಅನ್ನಂಗಿಲ್ಲ. ಭಾರತದಲ್ಲಿ ಅಷ್ಟೇ ಆದ ಇನ್ನು ಯಾವ ದೇಶದಲ್ಲಿ ಇಲ್ಲ ಅನ್ನಂಗಿಲ್ಲ. ಭರಿತವಾಗಿ ಅಂದ್ರೆ ಎಲ್ಲಾ ದೇಶಗಳಲ್ಲಿ ಇದೆ ಅಂದ್ರೆ ಅದು ಬಹಳ ದೊಡ್ಡದು ನೋಡ್ರಿ. ಆಕಾಶಕ್ಕಿಂತ ದೊಡ್ಡ ಭೂತ ಇಲ್ಲ, ಅದಕ್ಕೆ ದೊಡ್ಡದು ಅಂದ್ರು ಆಕಾಶ. ಹಾಗೆ ಇನ್ನೊಂದು ಏನು ಅದಕ್ಕೆ ಗುಣ ಲಕ್ಷಣ ಏನಿದಲ್ಲ, ಮೊದಲೇ ಶಬ್ದವೇ ಅದರ ಲಕ್ಷಣ, ಶಬ್ದ ಅದಲ್ಲ. ಹೀಗೆ ಇರುವುದರಿಂದ ಇದಕ್ಕೆ ಆಕಾಶ ಅಂತ ಅನ್ಬೇಕು ನೋಡ್ರಿ. ಇರಕ್ಕೂ ಜಾಗ ಕೊಟ್ಟಿರ್ಬೇಕು, ಅದು ಪೊಳ್ಳಾಗಿರ್ಬೇಕು, ಮತ್ತು ಸೂಕ್ಷ್ಮವಾಗಿ ಕಣ್ಣಿಗೆ ಕಾಣಿಸೋಂಗಿರಬೇಕು, ಮತ್ತೆ ಎಲ್ಲಾ ಕಡೆ ಇರಬೇಕು. ಆ ವಸ್ತುವಿಗೆ ಅದಕ್ಕೊಂದು ದೊಡ್ಡ ತನ್ನದೇ ಆದ ಶಬ್ದ ಅನ್ನುವಂಥ ಗುಣ ಇದ್ರೆ ಇದು ಆಕಾಶದ್ದು. ಇಷ್ಟು. ಮತ್ತೆ ಮುಂದಿಂದು ವಾಯುವಿನ ಲಕ್ಷಣ. ವಾಯು ಅಂತ ಯಾಕೆ ಅನ್ಬೇಕು? ನಾವು ಗಾಳಿ ಗಾಳಿ ಅಂದ್ಬಿಡ್ತೀವಿ. ಆದರೆ ಶಾಸ್ತ್ರ ದೃಷ್ಟಿಯಿಂದ ನಾವು ಪರಮಾತ್ಮ ಕಡೆ ಹೋಗ್ಬೇಕಾದ್ರೆ ಇವು ತಿಳಿಬೇಕು. ಸುಮ್ಮನೆ ನಾವು ಬದುಕಬೇಕಾದ್ರೆ ಈ ಗಾಳಿ ಸಾಕು, ನಮಗೇನು ಈ ಗಾಳಿನ ಸಾಕು. ನಾವು ಸಾಯೋದಕ್ಕೆ ಬದುಕಕ್ಕೆ ಹುಟ್ಟಿವಂದ್ರೆ ಈ ಗಾಳಿನ ಸಾಕು, ಏನು ವಿಚಾರ ಮಾಡೋದು ಬೇಕಾಗಿಲ್ಲ. ನಾವು ಸಾಯಬಾರ್ದು, ಭಗವಂತ ಕಡೆ ಹೋಗಬೇಕು, ದೇವರ ಸಾಕ್ಷಿಯಾಕಾರ ಆಗಬೇಕು, ಈ ಮನುಷ್ಯ ಜನ್ಮ ಸಾರ್ಥಕ ಆಗಬೇಕು. ನಾನು ಎಲ್ಲ ದುಃಖದಿಂದ ನಿವೃತ್ತಿ ಹೊಂದಿ ಪರಮಾನಂದ ಪ್ರಾಪ್ತಿಯನ್ನು ಮಾಡಿಕೊಳ್ಬೇಕಂದ್ರೆ ಇವೆಲ್ಲ ತಿಳ್ಕೊಳ್ಬೇಕು. ಈಗ ಎರಡನೇದ್ದೇನು? ಚಲಿಸುವ ಎಚ್ಚರಿಸುವ ತೊಳಲುವ ರೂಪಿಂದೇ ಸಲೆ ಶಬ್ದ ಸ್ಪರ್ಶನ ಗುಣದಂದೇ
ಬಲಮುಳ್ಳದ್ದಾಗಿರಲು ಅದು ವಾಯುವೆಂದರಿ ಲಲನೆ ಮೈತ್ರಿ ನೀನು ಒಲವೆಂದೆ ಅಂತ ಇಲ್ಲೊಂದು ಶಬ್ದವನ್ನು ಒಪ್ಪಿಸ್ತಾರೆ. ಹೇಗೆಂದ್ರೆ ಚಲಿಸುವ ಅಂದ್ರೇನು, ಅಲಗಾಡ್ತಿಲ್ಲ. ಯಾವ್ದಾರ ಟ್ರೈನ್ ಹೋದ್ರು ಹಿಂಗೆ ಅಂತದ, ಬಸ್ ಹೋದ್ರು ಹಿಂಗೆ ಅಂತದ, ಟ್ರ್ಯಾಕ್ಟರ್ ಹಿಂಗೆ ಆಗ್ತದ. ಏನಾದ್ರು ಚಲಿಸ್ತದಂದ್ರೆ ಏನಾದ್ರು ಒಂದು ಆತದ. ಅದಕ್ಕೆ ಇದಕ್ಕೆ ಆದಿಲ್ಲ. ಗಾಳಿ ಬಿಟ್ಟಾಗ ಏನು ನೆಲ್ಲ ಪಲ್ಲೂ ಬೀಳ್ತಾವ, ಕಬ್ಬಿನ ಪಡಾರು ಕೂಡ ಬೀಳ್ತಾವ, ಗಿಡಗಂಟೆ ಇಲ್ಲಿಂದ ಅಳ್ಳಾಡ್ತಾವ, ಕೊಲ್ಲೆ ಮುರಿತಾವ, ಏನೇನು ಆತಾವ. ಚಲಿಸುವ ಒಂದು ಶಕ್ತಿ ಒಂದು. ಎರಡನೇದಂದ್ರೆ ಇಲ್ಲಿ ಎಚ್ಚರಿಸುವ ಅಂದ್ರು. ಎಚ್ಚರಿಸುವ ಅಂದ್ರೆ ಬಹಳ ಗಾಳಿ ಬಿಟ್ಟಿತ್ತಂದ್ರೆ ನೀನು ಆಟೋಮೆಟಿಕ್ ಆಗಿ ಎದ್ದು ಹೊರಗೆ ಬರ್ತಿಲ್ಲ. ನೀನು ಯಾರನ್ನ ಹೆಂಡ್ತಿ ಒಂದು ಎಬ್ಸಾಳನಲ್ಲಿ, ಹೆಂಡ್ತಿ ಎಬ್ಸಿಲ್ಲ, ಮಕ್ಕಳು ಎಬ್ಸಿಲ್ಲ, ಯಾರು ಎಬ್ಸಿಲ್ಲ, ಗಾಳಿ ಬಿಟ್ರೆ ಎದ್ದ ಬರ್ತದೆ. ಅಂದ್ರೆ ಎಚ್ಚರ ಮಾಡುವ ಶಕ್ತಿನ ಅದ ಗಾಳಿ, ಎಚ್ಚರ ಮಾಡ್ತಾನೆ. ಎರಡನೇದು ಮತ್ತೆ ಅದು ಏನು ಮಾಡ್ತದ, ತೊಳಲುವ ರೂಪಿಂದೆ ಅಂದ್ರೇನು, ಇದು ಸುತ್ತಲೂ ತಿರುಗಾಡುವಂತ ಶಕ್ತಿ ಅದ. ಆಕಾಶಕ್ಕಿಲ್ಲಿದು, ಆದ್ರೆ ಇದಕ್ಕೇನ ಸುತ್ತಲೂ. ಅದು ಹೆಂಗಂತ ಅನುಭವಕ್ಕೆ ಬರ್ಬೇಕ್ರಿ, ಸುಂಟ್ರ ಗಾಳಿ ಅಂತ ಬಿಡುತ್ತಲ್ಲ, ಆಗ ಗಾಳಿ ಬಿಡುವಾಗ ನೋಡ್ಬೇಕು, ಈ ಕಡೆ ದಿಕ್ಕಿಗೆ ಬಿಟ್ಟದ ಅಂತ ಏನಂಗಿಲ್ಲ, ಯಾ ದಿಕ್ಕಿಗೆ ಹೋಗ್ತದ ಗೊತ್ತ, ಹಿಂಗ 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 ಅನ್ಕಂತ ಹೋಗ್ಬಿಡ್ತದೆ, ಹೋಗ್ತಾ ಇಲ್ಲ. ಈ ರೀತಿ ಅದು ಗುಣವಿದ್ದು. ಅದಕ್ಕೆ ಏನಪ್ಪ ಅಂದ್ರೆ ಅದು ವಿಶ್ ಅಂತ ಶಬ್ದ ಮಾಡ್ದ ಗಾಳಿ ಮಾಡ್ತಲ್ಲ, ಅದನ್ನು ಅದಂತ ಅರ್ಥ ಆಯ್ತು. ಮತ್ತೆ ಶೀತ ಉಷ್ಣ ರಹಿತವಾದ ಸ್ಪರ್ಶದಿಂದ ಕೂಡಿರೋದಕ್ಕೆ ಇಷ್ಟು ಗುಣಗಳ ನೋಡ್ರಿ. ಇದರಿಂದ ಶ್ರೀಳಾದ ಮೈತ್ರಿಯೇ ನೀನು ಇದಕ್ಕೆ ವಾಯು ಅಂತ ತಿಳ್ಕೊ, ಗಾಳಿ ಗಾಳಿ ಅಂತ ಅನ್ಲಿ, ಅದ್ರ ಒಳಗೆ ಏನಾದಂತ ಇಷ್ಟು ತಿಳ್ಕೊ ನೀನು. ಅದಕ್ಕೆ ಇದು ಬಲವುಳ್ಳದ್ದಾಗಿಯೂ ಆಕಾಶಕ್ಕೆ ಶಬ್ದದ ಬಲ ಎಷ್ಟು ಜೋರಾದ ಅದರಂತೆ ವಾಯು ಅಂತ ದೊಡ್ಡ ಬಲ ಅದ. ದೊಡ್ಡ ಬಲ ಏನಂದ್ರೆ ಎಲ್ಲೋ ಹುಟ್ಟಿದಂತ ಏನು ಗುಡುಗು ಆಕಾಶದ ಮೋಡ ಅವಲ್ಲ, ಅಂತ ಮೋಡವನ್ನ ಇನ್ನೊಂದು ಕಡೆ ದಬ್ಬಿಕೊಂಡು ಬರುವಂತ ಶಕ್ತಿ ಅದ. ಎಲ್ಲೋ ಬರುವಂತ ಮಳೆ ಏನದ ಇಲ್ಲಿಗೆ ತಗೊಂಡು ಬರೋ ಶಕ್ತಿ ಅದ ನೋಡ್ರಿ. ಬೇರೆ ಏನನ್ನ ತರಬಹುದು, ಈ ಮಳೆಯನ್ನ ಯಾರನ್ನ ಅಲ್ಲಿಂದ ಇಲ್ಲಿ ತರಕಾತದೇನು? ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಯಾಕೆ ಸೃಷ್ಟಿಯಲ್ಲಿ ನಡೆದ? ಜಗತ್ತು ಉಪಕಾರ ಆಗ್ಬೇಕಲ್ಲ, ಅದಕ್ಕೆ ಪರಮಾತ್ಮ ಭಗವಂತನ ಒಂದು ಸೃಷ್ಟಿಯನ್ನು ತಾನೇ ನಡೀತದ. ಗಾಳಿ ಬಿಡ್ತಾವ ಬಂದ್ ನೋಡಂತೀವಿ, ಇಲ್ಲ ಗಾಳಿ ಬಿಡ್ತಾವ ಒಯ್ತು ನೋಡಂತೀವಿ, ಮುಂದಕ್ಕೆ ಹೋಯ್ತೆ ಅಂತೀವಿ, ಬಂತ ಅಂತೀವಿ. ಇನ್ನೊಂದು ಬಲ ಏನೋ ಸಾಮಾನ್ಯ ಅನುಭವಕ್ಕೆ ಬರ್ಬೇಕಾದ್ರೆ 100 ವರ್ಷದ ಹಳೇ ದೊಡ್ಡ ಮರ ಇದ್ರೂ ಕೂಡ ಅದು ಬೇರೆ ಎಷ್ಟು ಕೆಳಗೋಗಿರ್ತಾವಲ್ಲ, ಅದನ್ನ ಏನನ್ನ ಕಡಿಬೇಕು ಅಂತಂದ್ರೆ, ಕೆಡಬೇಕಂದ್ರೆ ಸುಮಾರು 10 ಮಂದಿ ಅದನ್ನ ಕಡಿಬೇಕು ಅಥವಾ ಗರಸ ಹಾಕಿ ಕೊಯ್ಬೇಕು. ಅದು ಮ್ಯಾಲೆ ಬರ್ತದೆ, ಮ್ಯಾಲೆ ಚೆಂಡೆ. ಆದ್ರೆ ಗಾಳಿ ಬೀಳ್ತಿತ್ತು ಅಂದ್ರೆ ಬೇರು ಸಹಿತವಾಗಿ ಗಿಡನ ಕೆಳಗೆ ಹಾಕ್ಬಿಡುತ್ತೆ ನೋಡ್ರಿ. ತಲೆ ಕೆಳಗೆ ಮಾಡ್ತದ, ಬೇರು ಮೇಲೆ ಮಾಡ್ತದ. ಒಬ್ಬ ಮನುಷ್ಯ ಜೇಸುವಿಗೆ ಮಾಡಲಾದ ಕೆಲಸ ಒಂದು ಯಕಶ್ಚಿತ ಭಗವಂತನ ಒಂದು ಗಾಳಿಯಿಂದ ಆಗುತ್ತಂದ್ರೆ ವಿಚಾರ ಮಾಡ್ರಿ ಎಷ್ಟು ಶಕ್ತಿ ಅದ. ನಾವು ಆ ಕಡೆ ಹೋಗಲ್ಲ, ಸೃಷ್ಟಿ ಕಡೆ ಹೋಗಲ್ಲ. ಸೃಷ್ಟಿಯಲ್ಲಿ ಏನು ಶಕ್ತಿ ಅದ, ಸಾಮರ್ಥ್ಯ ಅದ. ಹಾಗಾಗಿ ಇವು ಈ ಒಂದು ಬೆಳಗುವ, ಸಂತಾಪಿಸುವ, ಸಲೆ, ಮೆಲುಕುವ, ಉಚ್ಚರಿಸುವ, ಪಚಿಸುವ, ನಿಜದಿಂದ ತಿಳಿ, ಶಬ್ದ ಸ್ಪರ್ಶನ ರೂಪ ಎಂಬ ಗುಣದಿಂದೇ ನಿಲೆ ವೈಹಿನಿಯದು ತಾನೇ ಲಲಿತಾಂಗಿ. ಅದಕ್ಕ 5 ಗುಣ ನೋಡ್ರಿ. ಯಾವ್ದಕ್ಕ? ಇದಕ್ಕೆ 3, ವಾಯುವಿಗೆ 2, ಆಕಾಶಕ್ಕೆ 1, ಆಕಾಶಕ್ಕೆ ಶಬ್ದ 1. ಇದಕ್ಕ ವಾಯುವಿಗೆ ಏನದ? ಶಬ್ದ ಸ್ಪರ್ಶ ಬಂತ ನೋಡ್ರಿ. ಶಬ್ದ ಯಾರ್ದು? ಆಕಾಶದ. ಅದನ್ನ ತಗೊಂಡ ಬಂದದ. ತನ್ನ ಸ್ವಂತ ಯಾವುದು ಅಂದ್ರೆ ಸ್ಪರ್ಶ ಅಷ್ಟೆ. ಅವೆರಡು ಕೂಡ ಅದಕ್ಕೆ ಬಂತು, ಶಬ್ದ ಸ್ಪರ್ಶ. ಈ ಬೆಂಕಿಗೆ 3 ಬಂದವು.
ಶಬ್ದ ಸ್ಪರ್ಶ ಇದು ರೂಪ ನೋಡ್ರಿ. ರೂಪ ಅಂದ್ರೆ ಪ್ರಕಾಶ ಅದಲ್ಲ. ಈ ಮೂರಲ್ಲಿ ತಂದೆ ಯಾವುದು ಅಂದರೆ ರೂಪ, ಸ್ಪರ್ಶ ವಾಯುಂದು, ಶಬ್ದ ಅನ್ನುವಂಥದ್ದು ಆಕಾಶದ್ದು. ಇವು ಮೂರು ಸೇರಿ ಇದಕ್ಕೇನಾಯ್ತು ಅಗ್ನಿಗೆ ತತ್ವ ಬಂತು ನೋಡ್ರಿ. ಇವು ಮೂರು ಆವ ಒಂದೊಂದೇ ದೊಡ್ಡ ದೊಡ್ಡ ಭೂತಗಳು ಮೂರು ನಾಲ್ಕು ಜನ ಒಂದು ಕಡೆ ಕೂಡಿದ್ರೆ ಲೋಕ ಏನಾಗ್ಬೋದಂತ ಅದರಂಗಾಗಿ ಸೃಷ್ಟಿ. ಬರೇ ಆಕಾಶ ತತ್ವ ಇದ್ರೆ ಆಗ್ತಿದ್ದಿಲ್ಲ ಇಂಥ ಬಲಾಢ್ಯವಾದ ಸ್ವರ್ಗ ಮತ್ತೆ ಪಾತಾಳ ಲೋಕ. ಬರೇ ವಾಯುವಿನಿಂದ ಆಗ್ತಿದ್ದಿಲ್ಲ, ಬರೇ ಅಗ್ನಿಯಿಂದ, ಬರೇ ಜಲ ಭೂಮಿಯಿಂದ ಆಗ್ತಿದ್ದಿಲ್ಲ. ಅದಕ್ಕೆ ಭಗವಂತ 5 ಮಾಡಿದ ನೋಡ್ರಿ. 5 ಮಾಡಿ ಯಾವ ಮಾನವಾಗಲಿ ದೇವನಾಗಲಿ ದಾನವನಾಗಲಿ ಮಾಡಕ್ಕೆ ಬರಲಾರ್ದನ್ನು ಮಾಡಿಟ್ಟ ಭಗವಂತ. ಇದನ್ನ ಮನುಷ್ಯರಾಗಲಿ ದೇವತೆಗಳಾಗಲಿ ಕೆಡಿಸರೇ ವಿನ ಮಾಡಕ್ಕೆ ಬಂದಿಲ್ಲ. ಒಂಚೂರು ಮಣ್ಣು ಮಾಡ್ರಪ್ಪ ಸಾಕು. ಏನು ಅದ ಮಾಡ್ಯಾನ ಇದು ಮಾಡ್ಯಾನ, ಅಂಥದ್ದು ಕೊಟ್ಟ ಇಂಥದ್ದು ಕೊಟ್ಟ, ಆ ಸಿದ್ಧಿ ಅದ ಈ ಸಿದ್ಧಿ ಅದ, ಇರಲಿ ಹೋಗಲಿ, ಸುಮ್ಮನೆ ಒಂದಿಷ್ಟು ಮಣ್ಣು ಮಾಡು ತಮ್ಮ. ಆಗೋದಿಲ್ಲಲ್ಲ. ನೀ ಏನು ಮಾಡಿದ್ದೆ ಅಂತ ಒಂದಿಷ್ಟು ನೀರು ಮಾಡಿ ನೋಡಮ್ಮ, ಒಂದು ಹನಿ ಮಾಡು. ಯಾಕೆ ಮಾಡಕ್ಕೆ ಬರೋದಿಲ್ಲ ಅಂದರೆ ಇವು ನಿನಗೆ ಬರಲಾರ್ದನ್ನ ಯಾರು ಮಾಡ್ಯಾರ ಅದು ಪ್ರಕೃತಿ ಅಂತಾರೆ. ಅದು ಪ್ರಕೃತಿ. ನಾವಿಲ್ಲಿ ಮಾಡಿವಲ್ಲ ಅದ್ರಗಡೆ ಇಟ್ಟು ತಾಂಡಿವನು ಒಡ್ಡ ಹಾಕೊಂಡವನು ಕಾಗದಾಗ ಬಲ್ಲವನು ಹಾಕೊಂಡವನು ನಮ್ದು ಎಷ್ಟು ಭೂಮಿ ಬಂದಿವಿ, ಎಷ್ಟು ಭೂಮಿ ಅಂದಿವಿ, ಹಿಂಗೆ ಅನ್ಕಂತ ಹೋಗಿ. ಆ ಪ್ರಶ್ನೆ ಬೇರೆ, ಅದು ಪ್ರಾಪಂಚ ವ್ಯಾವಹಾರಿಕ ಸತ್ತ. ಅದನ್ನ ತಂದು ಇಲ್ಲಿ ಹಚ್ಚಬಾರ್ದು. ಪಾರಮಾರ್ಥನೆ ಬೇರೆ, ವ್ಯಾವಹಾರಿಕ ಸತ್ತನೆ ಬೇರೆ. ಹೀಗೆ ಮನೋಹರವಾದ ಶರೀರವುಳ್ಳ ಲಲಿತ ಅಂಗಿ ಅಂದ್ರೇನು? ಅಂಗಿ ಅಂದ್ರೆ ಶರೀರ. ಲಲಿತ ಅಂದ್ರೆ ಮನೋಹರವಾದ ಶರೀರವುಳ್ಳಂತ ಮೈತ್ರಿ ಅಂದ್ರೆ ನಿನಗ ಪಟುತ್ವನೂ ಅದ. ಪಟುತ್ವ ಅಂದ್ರೆ ಕೇಳುವಂತ ಒಂದು ಶಕ್ತಿ ಅದ. ಆ ಕೇಳಿದ್ದನ್ನ ಹಿಡಿಯುವಂತ ಧಾರಣ ಶಕ್ತಿನ ಅದ. ಹೌದು. ಹೀಗಾಗಿ ಕೇಳುವುದು, ಧಾರಣ ಮಾಡುವುದು ಮತ್ತು ಪಟುತ್ವದಿಂದ ಹಿಡಿಯೋದು, ಇಂಥ ಗುಣವುಳ್ಳಂತ ಶರೀರವುಳ್ಳ ಮೈತ್ರಿ. ಕೇಳು, ಪ್ರಕಾಶ ರೂಪದಿಂದ ಘಟಪಟಾದಿ ಪದಾರ್ಥಗಳನ್ನ ಬೆಳಗುವುದಾಗಿಯೂ ಇದು ಬೆಳಗ್ತದಿಲ್ಲ. ಈ ಬೆಳಕಲ್ಲ ನಮ್ಮನ್ನು ಬೆಳಗದೀಗ. ಅದು ಇಲ್ಲಂದ್ರೆ ನಾವೇ ನಿನ್ನೆದು ಬೇರೆ. ಮತ್ತೆ ಆ ಬೆಳಕ ಇಲ್ಲ ಅಂದ್ರೆ ಕತ್ಲಾದ. ಕತ್ಲನ್ನ ಯಾರು ತಿಳಿದ್ರು? ನೀನೇ ತಿಳಿದಿದ್ದಿ. ಅದು ಬೇರೆ. ಇವತ್ತಿನ ವಿಷಯಕ್ಕೆ ಇದು ಇಲ್ಲಿ ಬರ್ಬೇಕು. ಇಲ್ಲಿ ಬೆಳಗುವ ಘಟಪಟ ಅಂದ್ರೆ ಒಂದು ಕೊಡ ಮೊದಲು ಮಾಡಿಕೊಂಡು, ಬಟ್ಟೆ ಮೊದಲು ಮಾಡಿಕೊಂಡು ಎಲ್ಲವನ್ನ ಬೆಳಗ್ತಿದ್ದಿ ಅಂದ್ರೆ ನಿನ್ನ ಬೆಳಕಿನಲ್ಲಿ ಕಾಣ್ತವಂತ. ಮತ್ತೆ ದಹ ರೂಪದಿಂದ ಎರಡನೇದ್ದು ಏನದಂದ್ರೆ ದಹ ಅನ್ನುವಂಥದ್ದು ನೋಡ್ರಿ. ದಹ ಅಂದ್ರೆ ಈಗ ಬಾಯಾರಿಕೆ ಅಂತೀವಿ ಅಥವಾ ನೀರಡಿಕೆ ಅಂತೀವಿ. ಆದಿಲ್ಲ ಯಾವ ವ್ಯಕ್ತಿಯಲ್ಲಿ. ಇಲ್ಲಿ ಕೂಡ ನೀವು ನೋಡ್ರಿ, ಅಗ್ನಿತತ್ವ ಹೆಚ್ಚಿತ್ತಂದ್ರೆ ಅವ್ರ ನೀರು ಜಾಸ್ತಿ ಕುಡಿತಾರೆ. ನಮ್ಮ ಮುಂದೆ ಪಿಂಡಾಂಡಕ್ಕೆ ಬರ್ಬೇಕಲ್ಲ, ಬ್ರಹ್ಮಾಂಡದ ಲಕ್ಷಣ ಹೇಳ್ತಾರೆ. ಅವು ಕೂಡಿ ಇಲ್ಲಿ ಅವನ ಮೇಲೆ ನಿನ್ನಲ್ಲಿ ಏನೇನು ನಡೀತದ ಇದ್ರದಂತ ತಿಳ್ಕೊ, ನಿನವಲ್ಲವು ಅಂತ ಮುಂದೆ ಹೋಗೋದಕ್ಕ. ಹಾಗಾಗಿ ಘಟಪಟಾದಿ ಪದಾರ್ಥವನ್ನು ಬೆಳಗುವುದು, ದಾವ ರೂಪದಿಂದ ದುಃಖ ಕೊಡುವುದು, ಮತ್ತೆ ಇದು ಮೇಲ್ಮುಖವಾಗಿ ಉರಿಯುವುದು. ಧರ್ಮ ಏನದ? ಮ್ಯಾಲೆ ಉರಿತದ ನೋಡ್ರಿ, ಕೆಳಗಿಲ್ಲ. ಅದು ಗಾಳಿ ಇದ್ದಂಗೆ ಕೆಳಗಮ್ಮಗೆ ಎಲ್ಲ ಕಡೆ ಇಲ್ಲ, ಮ್ಯಾಲೆ ಉರಿಯೋದು. ಮೇಲೆ ಉರಿತದ, ಪ್ರಕಾಶಮಾನ ಆಗ್ಯದ, ಸರ್ವವನ್ನು ಬೆಳಗ್ತದ. ಇಷ್ಟೆಲ್ಲ ಗುಣಗಳವ. ಮತ್ತು ನಾವು ಊಟ ಮಾಡಿದ ಅನ್ನ ವಸ್ತುಗಳನ್ನ ಜೀರ್ಣ ಮಾಡುವ ಶಕ್ತಿ ಬೆಂಕಿಗದ, ಅಗ್ನಿತತ್ವಕ್ಕೆ. ಮನೆಯಲ್ಲಿ ಒಂದು ಸ್ಟವ್ ಇಡ್ರಿ ನೀವು, ಗ್ಯಾಸ್ ಅಂತ ಹಚ್ತೀವಿ ನಾವು. ಈಗೆಲ್ಲ ಗ್ಯಾಸ್ ಬಂದವು, ಕಟ್ಟಿಗೆ ಒಲೆ ಹೋಗ್ಬಿಟ್ಟು ಹೋಗಿ. ಆ ಗ್ಯಾಸ್ನ ಆಗಲ್ಲ, ಬರೀ ಗ್ಯಾಸ್ ಇದ್ಮೇಲೆ ಅಡಿಗೆ ಪಾತ್ರೆ ಇಟ್ಟು ನೀರು ಹಾಕಿ ಬೇಳೆ ಬೇಳೆ ಹಾಕಿರಿ ಹತ್ತದ ಆತವೇನು? ಅದಕ್ಕೆ ಅಗ್ನಿ ಸ್ಪರ್ಶ. ಗಾಳಿಯಲ್ಲಿ ಅಗ್ನಿ ಸೇರ್ಬೇಕು ನೋಡ್ರಿ. ಸೃಷ್ಟಿಗೆ ಹೇಳ್ತಾನೆ, ಗಾಳಿ ಆದ ಸಿಲಿಂಡರ್ನಾಗ ಅದ್ರಾಗ ಅಗ್ನಿ ಇದ್ದಿಲ್ಲ ಅಂದ್ರೆ
ಏನು ಬೇರೆ ಏನಿದ್ರೆ ಆಗಲ್ಲ, ಅದರ ಜೊತೆಗೆ ಇದಿರಬೇಕು ಅಗ್ನಿ. ಅದು ಬೇಯಿಸುವುದು ಅಂದರೆ ಸುಡ್ತಂದು ನೋಡ್ರಿ. ಜಗತ್ತಿನಲ್ಲಿ ಅದು ಸುಡಲಾರ್ದು ಯಾವುದು ಇಲ್ಲ ಜಗತ್ತಿನಲ್ಲಿ. ಬೆಂಕಿಗೆ ಸುಡಲಾರ್ದು ಇಂಥದ್ದು ಉಳ್ಕೊಂಡದಂತ ಏನು ಹೇಳ್ತಾರೆ? ಎಲ್ಲ ದಟ್ಟ ಅರಣ್ಯ ಮಾಡ್ಕೊಂಡು ಸುಟ್ಟು ಹೋಗ್ತಾವ. ಹಾಗೆ ನಾವು ಊಟ ಮಾಡ್ತೀವಲ್ಲ ಅನ್ನ, ಕೆಲವು ಸಲ ಸಣ್ಣ ಹುಡುಗರು ಕಾಳು ಪಾಳು ಶೇಂಗಾ ತಿನ್ನಕ ನುಂಗಿ ಬಿಡ್ತಾವ. ಅವೇನು ಮೆತ್ತ ಮಾಡಿ ಶೇಂಗಾ ಪುಡಿ ಮಾಡ್ಕೊಂಡು ಅದು ಇನ್ನು ಮಾಡಿ ತಿನ್ನಂಗಿಲ್ಲ, ನುಂಗ ಕಾಲಕ್ಕೆ ಹೋಗ್ಬಿಡ್ತಾವ. ಕಲ್ಲು ನೋವು ಒಮ್ಮೊಮ್ಮೆ ಸಣ್ಣ ಸಣ್ಣ ಅಂತ ಕಲ್ಲು ಅನ್ನವನ್ನ ಇಲ್ಲಿ ಬೆಂಕಿ ಹಚ್ಚಿ 2 ತಾಸು 1.5 ತಾಸು ಕುದಿಸೋದೇ ಮೆತ್ತಗಂಗಿಲ್ಲ. ಮತ್ತೆ ನೇರವಾಗಿ ಜಠರಾಗ್ನಿಯಲ್ಲಿ ಹೋದಂಥ ಕಾಳು ಕಡಿಗಳನ್ನು ಕುದಿಸ್ತಲ್ಲ, ಮತ್ತೆ ಬೆಂಕಿನಲ್ಲಿ ಮೆತ್ತಗೆ ಮಾಡೋದು. ಅದ್ಯಾರ್ದು ಗುಣ? ಅಗ್ನಿ ತತ್ವದ್ದು. ಹಾಗಾಗಿ ಚಳಿಗಾಲದಾಗ ಯಾಕೆ ಊಟ ಭಾಳ ಹೋಗೋದಿಲ್ಲ ಅಂದರೆ ಚಳಿಗಾಲದಾಗ ಉಷ್ಣ ಕಡಿಮೆ ಇರ್ತದೆ. ಉಷ್ಣ ಕಡಿಮೆ ಇರೋದಕ್ಕೆ ಅಲ್ಲಿ ಜೀರ್ಣ ಆಗೋದಲ್ಲ. ಮತ್ತೆ ತತ್ವದ ಅಭಾವ ಅಂತದ್ದು. ನಾವಂತೀವಿ ಏನಾಗಿದೆ ಸುಸ್ತಾಯ್ತು ಅಂತ ನಾವಂತೀವಿ, ತತ್ವದ ಅಭಾವ. ಮತ್ತೆ ಇದಕ್ಕೆ ಏನು ಶಬ್ದ ಅಂದರೆ ಅದಕ್ಕೆ ವಾಯುವು ವಿಶ್ವ ಅಂತ ಹೇಳಿದ್ವಿ. ಇಲ್ಲಿ ಬುಗು ಅಂತ ನೋಡ್ರಿ, ಬುಗ್ 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 ಅಂತ ಬರಂಗಿಲ್ಲ ಬೆಂಕಿ. ಆ ಶಬ್ದದಿಂದಲೂ ಉಷ್ಣ ರೂಪದಿಂದಲೂ ಸ್ವಕೀಯ ಗುಣದಿಂದ ಕೂಡಿರ್ಬೋದು. ಇದಕ್ಕೆ ಏನಂದ್ರು? ಅಗ್ನಿ ಅಂತ ತಿಳ್ಕೊ. ಇದು ಬೆಂಕಿಯ ತತ್ವ. ಮತ್ತೆ ನೀರಿಂದ ಏನಪ್ಪ? ಬರೀ ನೀರಂತ ಅಷ್ಟೇ ಗೊತ್ತು ನಮಗೆ. ನೀರಂತ ನೀರಿನಲ್ಲಿ ಇಷ್ಟು ಲಕ್ಷಣ ಇರಬೇಕು. ದ್ರವಣ ಪಿಂಡೀಕರಣಾದಿ ಲಕ್ಷಣದಿಂದೇ ರವ ಮುಖ್ಯವಾಗಿ 4ನೆಸೆವ ವಿವಿಧ ಗುಣಗಳಿಂದ ಎಸುವುದೇ ಜಲವೆಂದು ಯುವತಿ ಚಿತ್ತದೊಳು ಅವಧರಿಪದು ಅಂತ ಹೇಳಿದ್ರು. ದ್ರವಣ ಅಂದ್ರೆ ನೀರಿನ ಗುಣ ಏನು? ಹರಿಯುವುದು, ನಿಲ್ಲೋದಲ್ಲ. ನೀರಿನ ಗುಣ ಹರಿಯೋದೆ. ನಾವು ನಿಲ್ಸೀವಂದ್ರೆ ನಾವು ಮಾಡಿ ನಿಲ್ಸೀವಿ. ಮಳೆ ನೀರು ಇಲ್ಲೇ ನಿಂತಾವಂದ್ರೆ ಕೆರೆಯಾಗ ನಿಂತಾವ. ಕೆರೆ ತಾನು ಮಾಡಿದ ಯಾರೋ ಮಾಡಿ ಒಡ್ಡ ಹಾಕಿದ್ರೆ ನಿಂತಾವ. ಹರಿಯೋದೆ, ಹರಿಯುವುದು ಒಂದು. ಮತ್ತೆ ಪಿಂಡೀಕರಣಾದಿ ಅಂದ್ರೆ ಹೆಪ್ಪನ್ನ ಮಾಡುವಂತ ಶಕ್ತಿ ಅದಕ್ಕಾದ ನೋಡ್ರಿ, ಹೆಪ್ಪಾಗ್ತವ. ಹಾಲು ಮತ್ತೆ ಅದಕ್ಕೆ ಇದಾದಲ್ಲ ದ್ರವಣ ರೂಪ, ಆದ್ರೆ ಅದಕ್ಕೆ ಮತ್ತೆ ಎಪ್ಪಾಗ್ತದೆ. ಮೊಸರಿನಲ್ಲಿ ಕೂಡಿದ್ರೆ ಎಪ್ಪಾಗ್ತದೆ. ಹಾಗೆ ಮತ್ತು ರವ ಮುಖ್ಯವಾಗಿ ಇದಕ್ಕೆ ಒಂದು ಶಬ್ದ, ಜುಳು 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 ಅಂತ ಶಬ್ದ ಇದ್ದು. ಇವು 4 ಗುಣಪ ಅಂದ್ರೆ ಆಕಾಶದ ಒಂದು, ವಾಯುದೊಂದು, ಅಗ್ನಿದೊಂದು. ಇವು 3 ಆದರೂ ತಂದ ಅನ್ನೋದು ಯಾವುದು ಅಂತಂದ್ರೆ ತನ್ನ ಸ್ವಂತ ಲಕ್ಷಣ ಜುಳು 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 ದ್ರವ ರೂಪ. ಅದೇ ನೋಡೋದು ಶಬ್ದ. ಜುಳು ಜುಳು ಅನ್ನೋದೇ ಶಬ್ದ ಅದು. ಈ ರೀತಿಯಾಗಿ ದ್ರವಣ ಅದು ಹರಿಯುವುದೇ ಅದರ ವಿಷಯ ಅಂತ. ನೀರಿನಿಂದ ಹರಿಯುವ ಗುಣಧರ್ಮ ಅವೇ ನಮ್ಮ ಒಳಗೆ ಪಿಂಡಾಣದಾಗ. ರಕ್ತ ಯಾವ್ದಾದ? ಹರಿಯದ ನೋಡ್ರಿ, ಹರಿಯೋದಾದಿಲ್ಲ. ಅದು ಎಪ್ಪ ಹಿಡಿದೆ ಅಂದ್ರೆ ಹೆಂಗ ನಮಗೆ ಹಂಗಾತದ ನೋಡ್ರಿ. ಎಪ್ಪ ಹಿಡಿದ ಅಂದ್ರೆ ಮುಗಿತ ಅಂತ. ಈ ರೀತಿ ಮತ್ತೆ ಮುಂದಿಂದ ಹೇಳ್ತಾರ. ಮುಂದೆ ಯಾವುದಂದ್ರೆ ಬಳಿಕ ಭೂಮಿಯ ಲಕ್ಷಣ. ಇದೊಂದು ಹೇಳ್ಬಿಡಮ್, ಸಮಯ ಆಗ್ತದ. ಭೂಮಿಯ ಲಕ್ಷಣ ಅತಿಶಯಮನೆ ಧೃತಿ ಕಾಠಿಣ್ಯ ಗೌರವ ಸ್ಥಿತಿ ಎಂಬ ನಿಜದಿಂದೇ ಗಂಧಾದಿನುತ ಗುಣದಿಂದೇ ತೋರ್ಪದನೆ ಮೇದಿನಿ ಎಂದು ಮತಿವಂತೆ ನೀನೆಂತು ಬಗೆಯುವುದು. ಭೂಮಿ ಅಂದ್ರೆ ಕ್ಷೇತ್ರ ಅಂದ್ರೆ ಮೇದಿನಿ ಅಂದ್ರೆ ಒಂದೇ. ಏನಪ್ಪ ಅವ್ರು ಮೇದಿನಿ ಅಂದ್ರಲ್ಲ, ಮತ್ತೆ ಶಬ್ದಜ್ಞಾನ ಇಲ್ಲವ್ರಿಗೆ ಹೆಂಗೆ ಮತ್ತೆ ಹೊಸ್ದಾಗಿ ಕೇಳೋರಿಗೆ ಆಗ್ತದ. ವಿವೇಕ ಬುದ್ಧಿಗಳಂತ ಮೈತ್ರಿ ಕೀಳು ಅತ್ಯಧಿಕವೆನ್ನುವಂತ ಧೃತಿ ಅಂದ್ರೆ ಧಾರಣಾ ಶಕ್ತಿ. ಈ ಭೂಮಿಗೆ ಇದ್ದಂತ ಭಾರವನ್ನ ಹೊರುವಂತ ಶಕ್ತಿ ಯಾವ ಭೂತಕ್ಕಿಲ್ಲ. ಆಕಾಶ ಕೆಳಗೆ ಬೀಳ್ತೀವಿ, ಗಾಳಿಯಾಗ ಹೋಗಿ ಕೆಳಗೆ ಬೀಳ್ತೀವಿ, ಬೆಂಕಿಯಾಗ ಹೋಗಿ ಕೆಳಗೆ ಬೀಳ್ತೀವಿ, ನೀರಿನಾಗ ಹೋಗಿ ಕೆಳಗೆ ಬರ್ತೀವಿ. ಎಲ್ಲ ಬಿದ್ದುವಿಲ್ಲ, ಭೂಮಿ ಮೇಲೆ ಬೀಳ್ತಾವಿಲ್ಲ. ಭೂಮಿ ಮೇಲೆ ಎಲ್ಲ ಒತ್ತದಿಲ್ಲ.
ಇದನ್ನ ಎಲ್ಲ ಲೋಕದ ಜೀವರಾಶಿಗಳೆಲ್ಲ ಚರ ಅಚರ ಅನಂತ 84 ಲಕ್ಷ ಮತ್ತು ಪರ್ವತಾದಿಗಳು ಗುಡ್ಡಾದಿಗಳನ್ನ ಗಿರಿಗಳನ್ನ ಎಲ್ಲವನ್ನ ಒತ್ತದ್ದು ಯಾವುದು ಅಂದ್ರೆ ಭೂಮಿ. ಅಂದ್ರೆ ಇದಕ್ಕೆ ಎಷ್ಟು ಕಠಿಣ ಅದಂತ, ಎಷ್ಟು ಬಿರುಸಿರಬಹುದಂತ. ಕಬ್ಬಿಣಕ್ಕೆ ನಾವು ದೊಡ್ಡದಂತೀವಿ, ಕಬ್ಬಿಣದ್ರಿ ಅದು ಹೆಂಗ್ ಓದ್ತದ ಅಂತೀವಿಲ್ಲ. ಆದ್ರೆ ಭೂಮಿ ಇಷ್ಟು ಭಾರ ಓದ್ತದಂದ್ರೆ ಅದಕ್ಕೆ ಎಷ್ಟು ಕಠಿಣ ಅದಂತ. ಇಂಥ ಕಬ್ಬಿಣ ಲೆಕ್ಕಲ್ಲ, ಅದಕ್ಕೆ ಕಬ್ಬಿಣಕ್ಕಿಂತ ಸಾವಿರಾರು ಪಟ್ಟು ಅಂತ ಹೇಳಕ್ ಬರಂಗಿಲ್ಲ, ಒಟ್ಟ ಹೇಳೋದು ಅಷ್ಟೇ. ಅದು ಅಧಿಕವಾಗಿ ಮೊದಲು ಭಾರವಾದ ವಸ್ತುಗಳನ್ನ ಹೊರ್ತದ, ಎಷ್ಟೇ ಭಾರ ಇರಲಿ, ಮತ್ತು ಮುಟ್ಟಿದರೆ ಅದು ಕಠಿಣವಾಗಿ ಬಿರುಸಾದಲ್ರಿ. ಭೂಮಿ ಒಡ ನೋಡ್ರಿ ಬಿರುಸಾದ, ಅವ್ರು ಹೇಳಿದ್ವು ಆವಿಲ್ಲಂತ ಹೋಗ್ಬೇಕಲ್ಲ. ಮತ್ತೆ ಇಲ್ಲಿ ಗಮನಾಗಮನವಿಲ್ಲದೆ ಇಲ್ಲಿ ಹೋಗೋದು ಬರೋದು ಮಾಡ್ತದೆ. ಇದು ಹೋಗೋದು ಬರೋದು ಮಾಡಿದ್ರೆ ಎಂತ ಚೈನ್, ಆನೆ ಕಟ್ಟ ಚೈನ್ ಅಲ್ಲ, ಇನ್ನ ಯಾರ್ಯಾರು ಕಟ್ಟ ಚೈನ್ ತಂದು ಕಟ್ಟಿದ್ರು ಕೂಡ ಆತಿದ್ದಿಲ್ಲ. ಎಲ್ಲಿದ್ದು ಭೂಮಿ ಅಲ್ಲೇ ಇರ್ತಾವ, ಇಲ್ಲಿದ್ದ ಜಾಗ ಅಲ್ಲೇ ಇರ್ತಾವ. ನಮಗ ಭ್ರಮೆಯಿಂದ ಇದು ಬೈತು ನಂತಂತಿ ಬಂದ ಕಿತ್ಕೊಂಡು ಹೋಗಿದ್ರಿ ಹೋಗಂಗಿಲ್ಲ. ಇಷ್ಟ ಅದ ಅಂದ್ರೆ ಇದ್ದಲ್ಲಿ ಇದ್ದು ಗಮನಾಗಮ ಇಲ್ಲದೆ ಗುರುತ್ವ ರೂಪದಿಂದ ಇರುವುದಾಗಿಯೂ, ಗುರುತ್ವ ಅದಕ್ಕೊಂದು ಶಬ್ದ. ಹೀಗೆ ದುಂಡಾದ ರೂಪದಿಂದ ಹೆಂಗಿದೆ ಭೂಮಿ ಗೋಲಾಕಾರ ಅಂತ ವಿಜ್ಞಾನಿಗಳು ಒಪ್ಪ್ಯಾರ. ಹೀಗೆ ಸ್ವಕೀಯವಾದ ಇದಕ್ಕೆ ಸ್ವಂತ ಗುಣ ಯಾವುದ್ರಿ ಅಂದ್ರೆ ಗಂಧ. ಇದಕ್ಕೊಂದು ವಾಸನ ಅದಲ್ಲ. ಒಂದೊಂದು ಭೂಮಿಯಲ್ಲಿ ಮಳೆ ಬಂತು ಸ್ವಲ್ಪ ಅಂದ್ರೆ ಆಗಲೇ ಮಣ್ಣಿನ ವಾಸನೆ ಬರ್ತದೆ ನಮಗೆ. ಅಂದ್ರೆ ವಾಸನೆ ಆದಂತ ನಾವು ಹೂವಿನಾಗ ವಾಸನೆ ಆದಂದೀವಿ ಇಲ್ಲಿವರೆಗೆ, ಭೂಮಿಯಲ್ಲಿ ಅಂತ ವಾಸನೆ ಅದ್ ನೋಡ್ರಿ. ಇವೆಲ್ಲ ಯಾವುವು ಪಂಚಭೂತಗಳು. ಅದರಂತೆ ಯಾವುವು ಅಂದ್ರೆ ಮುಂದೆ ಸಮಯ ಆಗ್ಯದ. ನಾಳೆ ದಿವಸ 8ನೇ ನುಡಿಯನ್ನು ಆಧಾರವಾಗಿಟ್ಟುಕೊಂಡು ಮುಂದುವರಿಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಮಂಗಲವನ್ನು ಹೇಳ. ರಾಮ ಮಂಗಲ ಹೇಳ್ರಿ. ಮಂಗಲವ ಪಾಡುವೇನು ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಮಂಗಲವ ಪಾಡುವೇನು ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಆರು ಮೂರು ಮಿರಿದ ಆರೂಢ ಚಕ್ರವರ್ತಿ ಯಾರೇನಂದರು ಸರಿಯೇ ಹರವಿನಯನ್ನ ಗುರುವೇ ಮಂಗಲವ ಪಾಡುವೇನು ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಸಂಸಾರ ಸರದಿ ಒಳಗೆ ಮುಳಗಿ ನಾನು ಬಂದೆ ಸಾಕು ಮಾಡು ನೀ ಇದನ ಎನ್ನ ಭವ ಕಳಿ ಗುರುವೇ ಮಂಗಲವ ಪಾಡುವೇನು ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಇಳಿಯೋಳು ಅಧಿಕವಾದ ಹುಬ್ಬಳ್ಳಿ ಕ್ಷೇತ್ರ ನೋಡ ಹುಬ್ಬಳ್ಳಿ ಕ್ಷೇತ್ರ
ಕಂದ ನಾನು ಕೈವಲ್ಯ ಕಂದ ನಾನು ಎನ್ನ ಭವ ಕಳಿ ಗುರುವೇ ಎನ್ನ ಭವ ಕಳಿ ಗುರುವೇ ಮಂಗಲವ ಪಾಡುವೇನು ಸಿದ್ಧಾರೂಢ ನಿಮ್ಮಡಿಗೆ ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ की जय श्री सद्गुरु शिवपुत्र महाराज की जय श्री सद्गुरु अभिनव महाराज की जय सकल साधु संत महाराज की जय।